ಹಾಯ್ ನಮಸ್ತೆ, ವೆಲ್ಕಮ್ ಟು ವಿಜಯ್ ಭವ. ನಾವು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಆರ್ಗನೈಸ್ ಮಾಡ್ತಿರ್ತಕ್ಕಂಥ ಕ್ಲಾಸ್ ಅಡಿಯಲ್ಲಿ ನಾವು ಇವತ್ತಿನ ಕ್ಲಾಸಲ್ಲಿ ಜಾಗ್ರಫಿ ಬಗ್ಗೆ ಅಥವಾ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ನಿಮಗೆ ಡಿಸ್ಕಸ್ ಮಾಡ್ತಾ ಕೊಡ್ತಿದ್ವಿ. ನಾನು ನಿಮ್ಮ ಹರೇಂದ್ರ ಗೌಡ. ನಾವು ಮೇಜರ್ ಆಗಿ ಲಾಸ್ಟ್ ಕ್ಲಾಸಲ್ಲಿ ನೋಡೋದಾದ್ರೆ 8 ಕ್ಲಾಸಸ್ ಅನ್ನ ಮೇಜರ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ನಾವು ಇವತ್ತಿನ ಕ್ಲಾಸಲ್ಲಿ 9ನೇ ಕ್ಲಾಸ್ ಆಗಿರುತ್ತೆ. ಈ 9ನೇ ಕ್ಲಾಸಲ್ಲಿ ಮೇಜರ್ ಆಗಿ ರಿಸೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಮಿನರಲ್ ರಿಸೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಇದು 9ನೇ ಲೆಕ್ಚರ್ ಆಗಿರುತ್ತೆ ಮಿನರಲ್ ರಿಸೋರ್ಸಸ್ ಬಗ್ಗೆ. ನಾವು ಈ ಮಿನರಲ್ ರಿಸೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಯಾವ್ದಾದ್ರು ಒಂದು ಚಾಪ್ಟರ್ ನ ಡಿಸ್ಕಸ್ ಮಾಡಬೇಕಾದ್ರೆ ಮೊದಲು ನಮಗೆ ಗೊತ್ತಿರಲೇಬೇಕಾಗಿರೋ ವಿಚಾರ ಏನು ಅಂತಂದ್ರೆ ನಾವು ಏನೇನನ್ನ ಸ್ಟಡಿ ಮಾಡಬೇಕು ಈ ಒಂದು ಚಾಪ್ಟರ್ ಅಡಿಯಲ್ಲಿ, ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಎಷ್ಟು ಉಪಯೋಗ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಮುಂದೆ ಸಾಗೋಣ. ನಾವು ಮೊದಲನೇದು ಏನಪ್ಪಾ ಅಂತಂದ್ರೆ, ಮೊದಲನೇದು ಏನು ಅಂತಂದ್ರೆ ನಮ್ಮ ಬ್ಲೂ ಪ್ರಿಂಟ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನಾವು ಈ ಒಂದು ರಿಸೋರ್ಸ್ ಅನ್ನ ಚಾಪ್ಟರ್ ಅಡಿಯಲ್ಲಿ ಬಂದಾಗ ಯಾವ್ದ್ರ ಬಗ್ಗೆ ಸಂಪನ್ಮೂಲಗಳನ್ನ ಚಾಪ್ಟರ್ ಬಂದಾಗ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಮೊದಲು ಸ್ಟಡಿ ಮಾಡ್ತಕ್ಕಂಥದ್ದು ನಮ್ಮ ಮಿನರಲ್ ರಿಸೋರ್ಸಸ್ ಅಂದ್ರೆ ಏನು ಅಂತ, ಖನಿಜಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮೊದಲು ಖನಿಜಗಳ ಬಗ್ಗೆ ನಾವು ಈ ಮಿನರಲ್ ರಿಸೋರ್ಸ್ ಅಂದ್ರೆ ಏನು ಅಂತ ನೋಡೋಣ. ಎರಡನೇದು ಈ ಮಿನರಲ್ ರಿಸೋರ್ಸ್ ಅಂತಕ್ಕಂಥದ್ದು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನೋಡೋಣ. ಅದ್ರ ಜೊತೆಗೆ ಟೈಪ್ಸ್ ಆಫ್ ರಿಸೋರ್ಸಸ್ ಅಥವಾ ಟೈಪ್ಸ್ ಆಫ್ ಮಿನರಲ್ ರಿಸೋರ್ಸಸ್ ಯಾವ ವಿಧಗಳಿದಾವೆ ನೋಡೋಣ. ಅದ್ರ ಬಗ್ಗೆ ನಾವು ಇದರ ಜೊತೆಗೆ ನಾವು ಮೇಜರ್ ಆಗಿ ಇಂಧನದ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ನಾವೀಗ ನೀವೇ ನೋಡ್ತಿದ್ದೀರಾ, ನಮ್ಮ ಇರಾನ್ ಮೇಜರ್ ಆಗಿ ಅಮೆರಿಕ ಯುದ್ಧ ನಡೀತಿರೋದ್ರಿಂದ ಯಾವ್ದ್ರ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆಯಪ್ಪ ಅಂದ್ರೆ ಇಂಧನಕ್ಕೆ ಸಂಬಂಧಪಟ್ಟಂಗೆ, ಎನರ್ಜಿಗೆ ಸಂಬಂಧಪಟ್ಟಂಗೆ ಬೆಲೆ ಅಂತಕ್ಕಂಥದ್ದು ಅತಿ ಹೆಚ್ಚು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ನಾವು ಅದರ ಜೊತೆಯಲ್ಲಿ ಎನರ್ಜಿ ರಿಸೋರ್ಸ್ ಬಗ್ಗೆ ನೋಡ್ಬೇಕಾದ್ರೆ ನಾವಿಲ್ಲಿ 2 ಎನರ್ಜಿ ರಿಸೋರ್ಸ್ ನೋಡ್ತೀವಿ. ನಾವು ಮೇಜರ್ ಆಗಿ ಹಳೆ ಕಾಲದಿಂದ ಯೂಸ್ ಮಾಡ್ತಕ್ಕಂಥ ಇಂಧನಕ್ಕೆ ಸಂಬಂಧಪಟ್ಟಂಗೆ, ಅದೇ ರೀತಿ ರೀಸೆಂಟ್ ಆಗಿ ಯೂಸ್ ಮಾಡ್ತಕ್ಕಂಥ ರಿಸೋರ್ಸಸ್ ಬಗ್ಗೆ. ನಾವು ರೀಸೆಂಟ್ ಆಗಿ ಯೂಸ್ ಮಾಡ್ತಕ್ಕಂಥ ರಿಸೋರ್ಸಸ್ ಯಾವಪ್ಪ ಅಂತಂದ್ರೆ ನಮ್ಮ ಸೋಲಾರ್ ಎನರ್ಜಿ ಆಗಿರ್ಬೋದು, ಸೌರ ಶಕ್ತಿ ಆಗಿರ್ಬೋದು, ಜೊತೆಗೆ ನಮ್ಮ ಗಾಳಿಯ ರಿಸೋರ್ಸಸ್ ಆರ್ ವಿಂಡ್ ಎನರ್ಜಿ ಅಂತಕ್ಕಂಥದ್ದು ನಾವು ರೀಸೆಂಟ್ ಆಗಿ ಯೂಸ್ ಮಾಡ್ತಕ್ಕಂಥ ಎನರ್ಜಿ ರಿಸೋರ್ಸಸ್. ನಾವು ಹಳೆ ಕಾಲದಿಂದ ಯೂಸ್ ಮಾಡ್ತಕ್ಕಂಥ ರಿಸೋರ್ಸಸ್ ಯಾವಪ್ಪ, ಸಂಪನ್ಮೂಲಗಳು ಯಾವುವು ಅಂತಂದ್ರೆ ನಾವು ಮೊದಲನೇದು ಗೊತ್ತಾಗಿರ್ಬೇಕಾಗಿರ್ತಕ್ಕಂಥದ್ದು ನಾವು ಕಲ್ ಇದ್ದಲು ಅಂತ ಕರಿತೀವಿ, ಕೋಲ್ ಅಂತ ಕರಿತೀವಿ, ಕಲ್ಲಿದ್ಲು ಮೊದಲನೇದು. ಎರಡನೇದು ಬರ್ತಕ್ಕಂಥದ್ದು ಮೇಜರ್ ಆಗಿ ಎರಡನೇದು ತೈಲ ಅಂತ ಕರಿತೀವಿ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಅನಿಲ ಅಂತ ಕರಿತೀವಿ, ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಈ ಎಲ್ಲದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಅತಿ ಹೆಚ್ಚು ಇಂಪಾರ್ಟೆಂಟ್ ಇದ್ರೆ ಮಾತ್ರ ನಾನ್ ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಇಲ್ಲಾಂದ್ರೆ ಈ ಚಾಪ್ಟರ್ ನಾನು ಡಿಸ್ಕಸ್ ಮಾಡಲ್ಲ. ಇಫ್ ಇಟ್ ಇಸ್ ಇಂಪಾರ್ಟೆಂಟ್ ಫ್ರಮ್ PC ಇಂದ DC ಲೆವೆಲ್ ವರೆಗೆ ಇಂಪಾರ್ಟೆಂಟ್ ಪ್ರತಿ ವರ್ಷ ಒಂದು ಕ್ವಶನ್ ಅಂತಕ್ಕಂಥದ್ದು ಈ ಒಂದು ಕ್ಲಾಸ್ ಇಂದ ಇದ್ದೇ ಇರುತ್ತೆ ಬಸ್. ಓಕೆ ಅಲ್ವಾ? ಇಷ್ಟ ಹೇಳ್ದ ಮುಂದೆ ಹೋಗೋಣ. ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ನಮಗೆ ಮೊದಲನೇದು ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವು ರಿಸೋರ್ಸಸ್ ಅಂದ್ರೆ ಏನು, ಮಿನರಲ್ಸ್ ಅಂದ್ರೆ ಏನು. ನಾವು ಈ ಮಿನರಲ್ ರಿಸೋರ್ಸ್ ಇಂದ ಯಾವ ರೀತಿ ನಮ್ಗೆ ಉಪಯೋಗ ಆಗುತ್ತೆ, ನಮ್ಮ ಭಾರತ ಸರ್ಕಾರಕ್ಕಾಗಿರ್ಬೋದು, ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ನೋಡ್ತಾ ಹೋಗೋಣ. ನಾವು ಅದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ನಾವು ರಿಸೋರ್ಸಸ್ ಅಂದ್ರೆ ಏನು, ಸಂಪನ್ಮೂಲ ಅಂದ್ರೆ ಏನು. ನೀವೇ ಗೊತ್ತಿರುತ್ತೆ, ನೀವೇ ಓದಿರ್ತೀರಾ ಅಥವಾ ಕೇಳಿರ್ತೀರಾ. ಸಂಪನ್ಮೂಲ ಅಂತಂದ್ರೆ ಯಾವ್ದಾದ್ರು ಒಂದು ವಸ್ತುವಿಂದ ನಮಗೆ ಆದಾಯ ಬರ್ತಿದ್ರೆ ಅದನ್ನ ರಿಸೋರ್ಸಸ್ ಅಂತ ಕರಿತೀವಿ ಅಥವಾ ಸಂಪನ್ಮೂಲ ಅಂತ ಕರಿತೀವಿ. ಬಟ್ ಇಲ್ಲಿ ಹಲವಾರು ಸಂಪನ್ಮೂಲಗಳಿದಾವೆ. ಮೊದಲನೇ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸ್. ಒಬ್ಬ ಮನುಷ್ಯ ಆಗಿರ್ತಕ್ಕಂಥವನಿಂದ ಕೂಡ ಆದಾಯ ಬರುತ್ತೆ, ಅದನ್ನ ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ. ಜೊತೆಗೆ ನಮ್ಮ ಮೇಜರ್ ಆಗಿ ನಮ್ಮ ನೇಚರ್ ಇಂದ ಕೂಡ ಹಲವಾರು ಆದಾಯಗಳು ಬರ್ತವೆ. ಆ ಹಲವಾರು ಆದಾಯಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ನ್ಯಾಚುರಲ್ ರಿಸೋರ್ಸ್ ಅಂತ ಕರಿತೀವಿ, ಅಥವಾ ನೈಸರ್ಗಿಕದಿಂದ ಬರ್ತಕ್ಕಂಥ ಆದಾಯವನ್ನ ನ್ಯಾಚುರಲ್ ರಿಸೋರ್ಸ್ ಅಂತ ಕರಿತೀವಿ. ಈ ನ್ಯಾಚುರಲ್ ರಿಸೋರ್ಸ್ಗೆ ಉದಾಹರಣೆ ಕೊಡ್ಬೋದಾ ಅಂತಂದ್ರೆ ಮೊದಲನೇ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಮಿನರಲ್ ರಿಸೋರ್ಸಸ್. ನಾವು ಮೇಜರ್ ಆಗಿ ನಮ್ಮ ಖನಿಜಗಳು ಅಂತ ಕರಿತೀವಿ. ನಮ್ಮ ಮಿನರಲ್ ರಿಸೋರ್ಸ್ ಅಂತಕ್ಕಂಥದ್ದು ಮೊದಲನೇ ನಮಗೆ ಆದಾಯ ಬರ್ತಕ್ಕಂಥ ದಾರಿ ಅಥವಾ ಆದಾಯ ಬರ್ತಕ್ಕಂಥ ಪಾತ್ ಅಂತ ಕರಿತೀವಿ. ನಾವು ಎರಡನೇದು ಯಾವ್ದಪ್ಪ ಅಂತಂದ್ರೆ ಎನರ್ಜಿ ರಿಸೋರ್ಸಸ್. ನಮಗೆ ವಿದ್ಯುತ್ಗೆ ಏನ್ ಬೇಕಪ್ಪ ಅಂತಂದ್ರೆ ನಮಗೆ ಶಕ್ತಿ ಬೇಕಾಗತ್ತೆ, ಎನರ್ಜಿ ಬೇಕಾಗತ್ತೆ. ಆ ಎನರ್ಜಿಯಲ್ಲಿ ಯಾವ ಬರ್ತವೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಮೊದಲು ನಿಮ್ಗೆ ಗೊತ್ತಿರಬೇಕಾದ್ರೆ ರಿಸೋರ್ಸಸ್ ಅಂತಕ್ಕಂಥದ್ದು ಏನು, ಅದನ್ನ ಯಾವ ರೀತಿ ನಮಗೆ ಉಪಯೋಗ ಆಗತ್ತೆ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಜೊತೆಗೆ ಯಾವ ಉದಾಹರಣೆಗಳು ರಿಸೋರ್ಸ್ ಅಲ್ಲಿ ಸಂಪನ್ಮೂಲಗಳಲ್ಲಿ ಯಾವ್ಯಾವ ಬರ್ತವೆ. ನಾವು ಮೇಜರ್ ಆಗಿ ಹ್ಯೂಮನ್ ರಿಸೋರ್ಸ್, ನಾವು ಮೇಜರ್ ಆಗಿ ಮನುಷ್ಯರು
ಎರಡನೇದು ಮಿನರಲ್ ರಿಸೋರ್ಸ್ ಬರುತ್ತೆ. ಮೂರನೇದು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್ ಎನರ್ಜಿ ರಿಸೋರ್ಸಸ್ ಅಂತ ಕರಿತೀವಿ. ಓಕೆ ಅಲ್ವಾ? ಇಷ್ಟು ಗೊತ್ತಾದ್ರೆ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಮಿನರಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಮಿನರಲ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ಸ್ ಎ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್. ನಮ್ಮ ಪರಿಸರದಲ್ಲಿ ಅಥವಾ ನೇಚರ್ ಅಲ್ಲಿ ನೈಸರ್ಗಿಕವಾಗಿ ಅದನ್ನ ಕಂಡು ಬರಬೇಕು. ನಾವು ಅದರಿಂದ ಬರ್ತಕ್ಕಂತ ಒಂದು ಮೇಜರ್ ಆಗಿ ಮೂಲಭೂತ ಹಕ್ಕುಗಳಂತ ಮೇಜರ್ ಆಗಿ ನಾವು ಯಾವ್ದಪ್ಪ ಅಂತಂದ್ರೆ ನಾವು ಮಿನರಲ್ಸ್ ಅಂತಂದ್ರೆ ಗೊತ್ತಿರ್ಬೇಕು. ಇಲ್ಲಿ ನಾವು ನೈಸರ್ಗಿಕವಾಗಿ ಕಂಡು ಬರ್ತಕ್ಕಂತ ಪದಾರ್ಥಗಳನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಏನಂತ ಕರಿತೀವಿ ಅಂದ್ರೆ ಮಿನರಲ್ಸ್ ಅಥವಾ ಖನಿಜ ಅಂತ ಕರಿತೀವಿ. ಮಿನರಲ್ಸ್ ಅಥವಾ ಏನಂತ ಕರಿತೀವಪ್ಪ ಅಂತಂದ್ರೆ ಖನಿಜ ಅಂತ ಕರಿತೀವಿ. ಇದು ಮೊದಲನೇದು. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಸರಿ, ಮಿನರಲ್ ರಿಸೋರ್ಸ್ ಅಂತಕ್ಕಂಥದ್ದು ಯಾವ ರೀತಿ ನಮಗೆ ಬೆನಿಫಿಟ್ ಆಗುತ್ತೆ ಅಂತಂದ್ರೆ ನಾವು ಎಲ್ಲಾ ಕಡೆ ಈ ಒಂದು ರಿಸೋರ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತಿರ್ತೀವಿ. ನೀವೇ ನೋಡಿ ಮಿನರಲ್ ರಿಸೋರ್ಸ್ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಬಸ್ಗಳಲ್ಲಿ ಯೂಸ್ ಮಾಡ್ತೀವಿ, ಅದೇ ರೀತಿ ಮನೆ ಕಟ್ಟಬೇಕಾದ್ರೆ ಯೂಸ್ ಮಾಡ್ತೀವಿ, ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ, ಕೈಗಾರಿಕೆಗಳಲ್ಲಿ. ಜೊತೆಗೆ ನಮ್ಮ ಎನರ್ಜಿ ಅಂತಕ್ಕಂಥದ್ದು ಎಲೆಕ್ಟ್ರಿಸಿಟಿ ಒಂದೊಂದು ಕ್ಲಾಸ್ ಮಾಡ್ಬೇಕಾದ್ರೆ ಏನಪ್ಪ ಬೇಕು ಅಂತಂದ್ರೆ ಇಂಧನ ಅಂತಕ್ಕಂಥದ್ದು ಅಗತ್ಯ. ನಾವು ಅದೇ ರೀತಿ ಮೂಲಭೂತ ಹಕ್ಕುಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾದ್ರೆ ಮ್ಯಾಂಡೇಟರಿ ಆಗಿ ಏನಿರ್ಬೇಕಪ್ಪ ಅಂತಂದ್ರೆ ರಿಸೋರ್ಸಸ್ ಅನ್ನೋದು ಮ್ಯಾಂಡೇಟರಿ, ಉಪಯೋಗ ಇದ್ದೇ ಇದೆ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಮ್ಮ ಭಾರತದಲ್ಲಿ ಎಷ್ಟು ಖನಿಜಗಳಿದಾವಪ್ಪ ಅಂತಂದ್ರೆ ಈಗ 100 ಮೇಜರ್ ಆಗಿ 100% ಇದ್ರೆ ನಮ್ಮ ಭಾರತದಲ್ಲಿ ನಾವು 95% ಆಫ್ ಮಿನರಲ್ಸ್ ಏನಿದೆ ಅಂತಂದ್ರೆ ನಮ್ಮ ಭಾರತದಲ್ಲಿದೆ. ನೆನ್ಪಿಟ್ಕೊಳ್ಳಿ, ನಾವು 100% ಅಲ್ಲಿ 95% ಆಫ್ ಮಿನರಲ್ಸ್ ಆರ್ ಫೌಂಡ್ ಇನ್ ಎಲ್ಲಿ ಅಂತಂದ್ರೆ ಇಂಡಿಯಾ. ನಾವು ಇದನ್ನ ಮೇಜರ್ ಆಗಿ ಮಾತಾಡ್ತೀವಿ. ಇದಕ್ಕೆ ಉದಾಹರಣೆ ಬೇಕು ಅಂತಂದ್ರೆ ನಾವು ಐರನ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಅದೇ ರೀತಿ ಕಾಪರ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಬಾಕ್ಸೈಟ್ ಆಗಿರ್ಬೋದು, ಇವೆಲ್ಲ ಎಲ್ಲಪ್ಪ ಬರ್ತವೆ ಅಂತಂದ್ರೆ ಈ ಮಿನರಲ್ಸ್ ಅಲ್ಲಿ ಬರ್ತವೆ ಅಥವಾ ಖನಿಜಗಳಲ್ಲಿ ಬರ್ತವೆ. ನಾವು ಮೂರನೇದು. ನಾವು ನಾಲ್ಕನೇದ್ರ ಬಗ್ಗೆ ನೋಡೋದಾದ್ರೆ ಸರ್, ಇದರಿಂದ ನಮಗೆ ಯಾವ ರೀತಿ ಉಪಯೋಗ ಆಗತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ. ನಮ್ಮ ಕೇಂದ್ರ ಸರ್ಕಾರಕ್ಕೆ ನೋಡೋದಾದ್ರೆ GDP-ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡತ್ತಪ್ಪ ಈ ಗಣಿಗಾರಿಕೆಯಿಂದ ಅಂತಂದ್ರೆ 2-2.5% GDP ಎಲ್ಲಿಂದ ಬರುತ್ತೆ ಅಂತಂದ್ರೆ ಮೈನಿಂಗ್ ಇಂದ ಬರುತ್ತೆ. ಅದೇ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನೋಡೋದಾದ್ರೆ ನಾವು ಎಷ್ಟಪ್ಪ GSDP ಕಾಂಟ್ರಿಬ್ಯೂಟ್ ಆಗತ್ತೆ ಅಂತಂದ್ರೆ GSDP-ಗೆ 3-4% GSDP-ಗೆ ಏನ್ ಕಾಂಟ್ರಿಬ್ಯೂಟ್ ಆಗತ್ತೆ ಅಂತಂದ್ರೆ ಮಿನರಲ್ಸ್ ಕಾಂಟ್ರಿಬ್ಯೂಟ್ ಆಗತ್ತೆ ಅಂತ ಗೊತ್ತಿರಬೇಕು. ಇಷ್ಟು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ನಾವು ಯಾವ ಪೀಠಿಕೆ ಸಂಬಂಧಪಟ್ಟಂಗೆ ಮಿನರಲ್ಸ್ ಸಂಬಂಧಪಟ್ಟಂಗೆ ಖನಿಜ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಓಕೆ ಅಲ್ವಾ? ನಾವು ಈ ಖನಿಜ ಅಂತ ಗೊತ್ತಾದ್ರೆ ನಾವು ಈ ಖನಿಜಗಳಲ್ಲಿ ಮೇಜರ್ ಆಗಿ ಏನಪ್ಪ ಗೊತ್ತಿರಬೇಕು ನಿಮ್ಗೆ ಅಂತಂದ್ರೆ ನಾವು ಎರಡನೇದು ನಾವು ಯಾವ ವಿಧಗಳಿದಾವೆ ಮಿನರಲ್ ರಿಸೋರ್ಸ್ ಅಲ್ಲಿ ಯಾವ ವಿಧಗಳಿದಾವೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಯಾವ ವಿಧಗಳಿದಾವಪ್ಪ ಅಂತಂದ್ರೆ ಈ ಸಂಪನ್ಮೂಲಗಳಲ್ಲಿ ಮೇಜರ್ ಆಗಿ ಇರ್ತಕ್ಕಂಥದ್ದು ಅಥವಾ ಮಿನರಲ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಖನಿಜಗಳಲ್ಲಿ ಇರ್ತಕ್ಕಂಥದ್ದು ಮೇಜರ್ ಆಗಿ ಯಾವ ರಿಸೋರ್ಸಸ್ ಇದೆ ಅಂತಂದ್ರೆ ವಿಧಗಳು ಯಾವ ಇದಾವೆ ಅಂತಂದ್ರೆ ಇರ್ತಕ್ಕಂಥದ್ದು ಮೇಜರ್ ಆಗಿ ದ 3 types ಆಫ್ ರಿಸೋರ್ಸಸ್. ನಾವು ಮಿನರಲ್ಸ್ ಆರ್ ಬೀನ್ ಡಿವೈಡೆಡ್ ಇಂಟು ನಾವು 3 things. ಒಂದು ಮೆಟಾಲಿಕ್ ಅಂತ ಕರಿತೀವಿ, ಎರಡನೇದು ಬರ್ತಕ್ಕಂಥದ್ದು ನಾನ್ ಮೆಟಾಲಿಕ್, ಮೂರನೇದು ಯಾವ್ದಪ್ಪ ಅಂತಂದ್ರೆ ನಾವು ಎನರ್ಜಿ ರಿಸೋರ್ಸಸ್, ಇಂಧನಕ್ಕೆ ಸಂಬಂಧಪಟ್ಟಂಗೆ. ನಾವು ಮೇಜರ್ ಆಗಿ ನೋಡೋಣ. ಇಟ್ ಇಸ್ ಎನರ್ಜಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ನಾವು ಎನರ್ಜಿ ಮಿನರಲ್ಸ್ ಆರ್ ಬೀನ್ ಡಿವೈಡೆಡ್ ಇಂಟು 2 things. ಯಾವ್ದಪ್ಪ ಅಂತಂದ್ರೆ ಯಾವುದು ಅಂತಂದ್ರೆ ಟ್ರೆಡಿಷನಲ್ ಆಗಿ ಯೂಸ್ ಮಾಡ್ತಕ್ಕಂತ ರಿಸೋರ್ಸಸ್ ಅಂಡ್ ಅದೇ ರೀತಿ ರೀಸೆಂಟ್ ಆಗಿ ಆಧುನಿಕವಾಗಿ ಯೂಸ್ ಮಾಡ್ತಕ್ಕಂಥ ಇಂಧನದ ರಿಸೋರ್ಸಸ್ ಅಂತ ಕರಿತೀವಿ, ಮಾಡರ್ನ್ ರಿಸೋರ್ಸಸ್ ಅಂತ ಕರಿತೀವಿ. ನಾವು ಟ್ರೆಡಿಷನಲ್ ಯಾವ ಬರ್ತಾವಪ್ಪ ಅಂದ್ರೆ ಇವು ನಾವು ಕಲ್ಲಿದ್ದಲು ಬರುತ್ತೆ, ನಾವು ಕಚ್ಚಾ ತೈಲ ಬರುತ್ತೆ, ಪೆಟ್ರೋಲಿಯಂ ಬರುತ್ತೆ, ಅದಾದ್ಮೇಲೆ ನ್ಯಾಚುರಲ್ ಗ್ಯಾಸ್ ಅಥವಾ ಅನಿಲ ಅಂತ ಕರಿತೀವಿ. ನಾವು ಮಾಡರ್ನ್ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಮೇಜರ್ ಬರ್ತಕ್ಕಂಥದ್ದು ಸೌರಶಕ್ತಿ ಬರುತ್ತೆ, ಸೋಲಾರ್ ಎನರ್ಜಿ ಬರುತ್ತೆ. ಎರಡನೇದು ಯಾವ್ದಪ್ಪ ಅಂತಂದ್ರೆ ನಾವು ವಿಂಡ್ ಎನರ್ಜಿ, ಗಾಳಿಯಿಂದ ಬರ್ತಕ್ಕಂಥ ಶಕ್ತಿಯನ್ನು ಕೂಡ ಮಾಡರ್ನ್ ಎನರ್ಜಿ ಅಂತ ಕರಿತೀವಿ. ಓಕೆನಾ? ನಾವು ಎರಡನೇ ವಿಧ ನೋಡೋದಾದ್ರೆ ಎರಡನೇ ವಿಧ ಮಿನರಲ್ಸ್ ಅಲ್ಲಿ ಬರ್ತಕ್ಕಂಥದ್ದು ಮೆಟಾಲಿಕ್ ಅಂತ ಕರಿತೀವಿ, ನಾನ್ ಮೆಟಾಲಿಕ್ ಅಂತ ಕರಿತೀವಿ. ಮೆಟಾಲಿಕ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅಲ್ಲಿ ಮೇಜರ್ ಮೆಟಾಲಿಕ್ ಅಂತಂದ್ರೆ ಇಟ್ ಇಸ್ ಮೆಟಲ್ ಐಟಮ್ ಇರಬೇಕು ಅಂತದನ್ನ ಮೆಟಾಲಿಕ್ ಮಿನರಲ್ಸ್ ಅಂತ ಕರಿತೀವಿ. ನಾವು ಮೆಟಾಲಿಕ್ ಮಿನರಲ್ಸ್ ಅಗೇನ್ ಡಿವೈಡೆಡ್ ಇಂಟು 2 things. 2 ವಿಧವಾಗಿ ವಿಂಗಡಣೆ ಆಗಿದೆ. ಒಂದು ಐರನ್ ಇರ್ತಕ್ಕಂತ ಮಿನರಲ್ಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಫೆರ್ರಸ್. ಮೆಟಾಲಿಕ್ ಅಲ್ಲೇ ಐರನ್ ಇದ್ರೆ ಅಂತ ಒಂದು ವಸ್ತುಗಳನ್ನ ಏನಂತ ಕರಿತೀವಿ, ಫೆರ್ರಸ್ ಅಂತ ಕರಿತೀವಿ. ಐರನ್ ಇಲ್ಲ ಅಂತಂದ್ರೆ ಏನಂತ ಕರಿತೀವಪ್ಪ ಅಂತಂದ್ರೆ ನಾನ್ ಫೆರ್ರಸ್ ಖನಿಜಗಳು ಅಂತ.
ನಾವೀಗ ಫೆರ್ರಸ್ ಅಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ನಮ್ಮ ಕಬ್ಬಿಣ ಬರುತ್ತೆ, ಮ್ಯಾಂಗನೀಸ್ ಬರುತ್ತೆ, ಕೋಬಾಲ್ಟ್ ಬರುತ್ತೆ, ನಿಕ್ಕಲ್ ಎಲ್ಲ ಎಲ್ಲಿ ಬರ್ತಾವ ಅಂತಂದ್ರೆ ಫೆರ್ರಸ್ ಮಿನರಲ್ಸ್ ಅಲ್ಲಿ. ಎರಡನೇದು ನಾನ್ ಫೆರ್ರಸ್ ಅಂತಂದ್ರೆ ನೆನ್ಪಿಟ್ಕೋಬೇಕಿಲ್ಲಿ, ನಾವು ನಾನ್ ಫೆರ್ರಸ್ ಅಂದ್ರೆ ಕಬ್ಬಿಣ ಅಂಶ ಇಲ್ಲದೆ ಇದ್ದಾಗ ಮೆಟಲ್ಸ್ ಅವು, ಬಟ್ ಕಬ್ಬಿಣ ಅಂಶ ಇಲ್ಲ. ನಾವು ಕಬ್ಬಿಣಾಂಶ ಇಲ್ಲದೆ ಇದ್ದಾಗ ಅದ್ನೇನಂತ ಕರಿತೀವಪ್ಪ ಅಂತಂದ್ರೆ ನಾನ್ ಫೆರ್ರಸ್ ಮಿನರಲ್ಸ್ ಅಂತ ಕರಿತೀವಿ. ಬಟ್ ಈ ನಾನ್ ಫೆರ್ರಸ್ ಮಿನರಲ್ಸ್ಗೆ ಉದಾಹರಣೆ ಕೊಡಿ ಅಂತಂದ್ರೆ ಮೇಜರ್ ಆಗಿ ಕಾಪರ್ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಟಿನ್ ಆಗಿರ್ಬೋದು, ಬಾಕ್ಸೈಟ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತಂದ್ರೆ ಇಟ್ ಇಸ್ ನಾನ್ ಫೆರ್ರಸ್. ಓಕೆನಾ. ನಾವು ಎರಡನೇ ವಿಧ ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್ ದ ಪ್ರೆಷಿಯಸ್ ಮೆಟಲ್ಸ್ ಅಂತ ಕರಿತೀವಿ. ಕಾಸ್ಟ್ಲಿಯಸ್ ಮೆಟಲ್ಸ್, ಕಾಸ್ಟ್ಲಿಯಸ್ ಯಾವ್ದಪ್ಪ ಅಂದ್ರೆ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಪ್ಲಾಟಿನಮ್ ಆಗಿರ್ಬೋದು, ಇವೆಲ್ಲ ಎಲ್ಲಿ ಬರ್ತವೆ? ಪ್ರೆಷಿಯಸ್ ಮೆಟಲ್ಸ್ ಅಲ್ಲಿ. ನಾವು ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕ. ನಾವು ಅತಿ ಹೆಚ್ಚು ಚಿನ್ನ ರಿಸರ್ವ್ಸ್ ಇರ್ತಕ್ಕಂಥದ್ದು ಬಿಹಾರಲ್ಲಿ, ಗೊತ್ತಿರಲಿ. ಇಷ್ಟು ಒಂದೇ ಡಿಸ್ಕಸ್ ಮಾಡೋಣ ಎಲ್ಲದ್ರ ಬಗ್ಗೆ. ನಾವು ಎರಡನೇದು ಯಾವ್ದಪ್ಪ ಅಂತಂದ್ರೆ ನಾನ್ ಮೆಟಾಲಿಕ್ ಅಂತ ಕರಿತೀವಿ. ಮೆಟಲ್ ಐಟಮ್ ಇರಬಾರ್ದು. ನಾವು ಮೆಟಲ್ ಐಟಮ್ ಇಲ್ಲದೆ ಇರ್ತಕ್ಕಂಥದನ್ನ ನಾನ್ ಮೆಟಾಲಿಕ್ ಮಿನರಲ್ಸ್ ಅಂತ ಕರಿತೀವಿ. ನಾವು ಉದಾಹರಣೆ ಕೊಡಿ ಅಂತಂದ್ರೆ ನಾನ್ ಮೆಟಾಲಿಕ್ ಮಿನರಲ್ಸ್ಗೆ ಮೈಕಾ ಆಗಿರ್ಬೋದು, ಲೈಮ್ ಸ್ಟೋನ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಗ್ರೆನೈಟ್ ಆಗಿರ್ಬೋದು, ಮಾರ್ಬಲ್ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ಇವೆಲ್ಲ ಎಲ್ಲಿ ಬರ್ತವೆ? ನಾನ್ ಮೆಟಾಲಿಕ್ ಮಿನರಲ್ಸ್ ಬರ್ತವೆ. ನಾವು ಎಲ್ಲಾದ್ರ ಬಗ್ಗೆ ನಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರ ಸರ್ ಅಂದ್ರೆ ಕೇಳಲ್ಲ. ನಾವು ಇದರಿಂದ ಒಂದೆರಡು ಗೊತ್ತಿರಬೇಕು. ಐರನ್ ಮತ್ತೆ ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಯಾರು ಜಾಸ್ತಿ ಉತ್ಪಾದನೆ ಮಾಡ್ತೀವ್ರೆ? ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಜಾಸ್ತಿ ಉತ್ಪಾದನೆ ಆಗ್ತಿದೆ? ನಮ್ಮ ಸಂಡೂರಲ್ಲ, ಬಳ್ಳಾರಿ ಎಲ್ಲ, ಚಿತ್ರದುರ್ಗದಲ್ಲ, ಅಥವಾ ಚಿಕ್ಕಬಳ್ಳಾಪುರದಲ್ಲ, ಎಲ್ಲಿ ಅಂತ. ಅದೇ ರೀತಿ ನಾನ್ ಫೆರಸ್ ಅಂತ ಬಂದಾಗ ಕಬ್ಬಿಣಾಂಶ ಇದೆ, ಮೇಜರ್ ಆಗಿ ಕಬ್ಬಿಣಾಂಶ ಇದ್ರೆ ಫೆರಸ್, ಕಬ್ಬಿಣಾಂಶ ಇಲ್ಲ ಅಂತಂದ್ರೆ ನಾನ್ ಫೆರಸ್. ಮೆಟಲ್ ಇದೆ ಆದ್ರೆ ನಾವು ಈಗ ಯಾವ್ದು ಮೆಟಲ್ ಇಲ್ಲ ಅಂತಂದಾಗ ಅದನ್ನ ನಾನ್ ಮೆಟಲಿಕ್ ಐಟಮ್ಸ್ ಅಂತ ಕರಿತೀವಿ. ಇಲ್ಲಿ ಮೇಜರ್ ಆಗಿ ಮೈಕಾದ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ ಅಲ್ವಾ? ಈ ಚಾಪ್ಟರ್ ಅಲ್ಲಿ ಜೊತೆಗೆ ಕೊನೆದಾಗ ಏನೋ ಮಾಡೋಣ ಅಂದ್ರೆ ಇಟ್ ಇಸ್ ಎನರ್ಜಿ ಮಿನರಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಅಲ್ವಾ? ಇಷ್ಟು ಒಂದು ಸ್ವಲ್ಪ ಇಟ್ ಇಸ್ ವಿಧಗಳ ಬಗ್ಗೆ, ಟೈಪ್ಸ್ ಆಫ್ ಮಿನರಲ್ಸ್ ಅಂತ ಕರಿತೀವಿ. ನಾವೀಗ ಇದೆಲ್ಲ ಆದ್ಮೇಲೆ ದ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ದ ನೆಕ್ಸ್ಟ್ ಒನ್ ನಾವು ಈ ಡಿಸ್ಟ್ರಿಬ್ಯೂಷನ್ ಎಲ್ಲೆಲ್ಲ ಆಗಿದೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಾವು ಈ ಒಂದು ಖನಿಜ ಸಂಪನ್ಮೂಲಗಳು ಅಂತಕ್ಕಂಥದ್ದು ಎಲ್ಲೆಲ್ಲಪ್ಪ ವಿತರಣೆ ಆಗಿದೆ ಅಂತಂದ್ರೆ, ವಿತರಣೆ ಆಗಿರ್ತಕ್ಕಂಥ ನಮ್ಮ ಭಾರತದಲ್ಲಿ 3 ಕಡೆ ವಿತರಣೆ ಆಗಿದೆ. ನಾವು ಎಲ್ಲಿ ಅಂತಂದ್ರೆ ಜಾರ್ಖಂಡ್ ಅಲ್ಲಿ ಅಥವಾ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅಂತ ಕರಿತೀವಿ, ಮೊದಲನೇದು. ಎರಡನೇದು ನಮ್ಮ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂಗೆ. ಮೂರನೇದು ಯಾವ್ದಪ್ಪ ಅಂದ್ರೆ ರಾಜಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಅರಾವಳಿ ಪ್ರದೇಶ ಅಂತ ಕರಿತೀವಿ. ಇಷ್ಟು ಏನೇನು ವಿತರಣೆ ಆಗಿದೆ ಅಂತಂದ್ರೆ ನಮ್ಮ ಖನಿಜಗಳಂತಕ್ಕಂಥದ್ದು ಇಟ್ ಹ್ಯಾಸ್ ಬೀನ್ ಡಿಸ್ಟ್ರಿಬ್ಯೂಟೆಡ್. ಇಷ್ಟು ಗೊತ್ತಿರಲಿ. ನಾವು ಗೊತ್ತಿರಲೇಬೇಕಾಗಿರೋ ವಿಚಾರಗಳು ನಾನು ಆಲ್ರೆಡಿ ಹೇಳಿದೆ. ನಾವು 3 ಕಡೆ ಡಿಸ್ಟ್ರಿಬ್ಯೂಷನ್ ಆಗಿದೆ. ನಾವೆಲ್ಲ ಡಿಸ್ಟ್ರಿಬ್ಯೂಷನ್ ಆಗಿದೆಯಪ್ಪ ಅಂತಂದ್ರೆ ಮೇಜರ್ ಆಗಿ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅಂತ ಕರಿತೀವಿ. ಎಲ್ಲಿದೆ ಅಂತಂದ್ರೆ ಜಾರ್ಖಂಡ್, ಒಡಿಶಾ, ವೆಸ್ಟ್ ಬೆಂಗಾಲ್, ನಾವು ಈ ರೀಜನ್ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದನ್ನ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅಂತ ಕರಿತೀವಿ. ಅಥವಾ ಏನಂತ ಕರಿತೀವಪ್ಪ ಅಂದ್ರೆ ಈಶಾನ್ಯ ಪ್ರಸ್ಥ ಭೂಮಿ ಅಂತ ಕರಿತೀವಿ, ನಾರ್ತ್ ಈಸ್ಟರ್ನ್ ಪ್ಲಾಟ್ಯೂ ರೀಜನ್. ಎರಡನೇದು ಬರ್ತಕ್ಕಂಥದ್ದು ಸೌತ್ ವೆಸ್ಟರ್ನ್ ಇಂಡಿಯಾ ಅಂತ ಕರಿತೀವಿ. ನಾವು ಸೌತ್ ವೆಸ್ಟರ್ನ್ ಇಂಡಿಯಾ ಅಂತಂದ್ರೆ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು ನಮ್ಮ ಬಳ್ಳಾರಿ ರೀಜನ್ ಅಲ್ಲಿ, ಬಳ್ಳಾರಿ ಸಂಡೂರು ರೀಜನ್ ಅಂತ ಕರಿತೀವಿ. ಅದಾದ ಬರ್ತಕ್ಕಂಥದ್ದು ಗೋವಾ, ಮಹಾರಾಷ್ಟ್ರ ಈ ಪ್ರದೇಶದಲ್ಲಿ. ಅದಾದ್ಮೇಲೆ ಮೂರನೇದು ಯಾವ್ದಪ್ಪ ಅಂತಂದ್ರೆ ಅರಾವಲಿ ಪ್ರದೇಶ ಅಂತ ಕರಿತೀವಿ. ಅರಾವಲಿ ಪ್ರದೇಶ. ನಾವು ದಿಸ್ ಇಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ವಿ ಕಾಲ್ ಇಟ್ ಆಸ್ ಮಿನರಲ್ಸ್. ಓಕೆನಾ? ಇಷ್ಟು ಯಾವುದೇ ಕಾರಣಕ್ಕೂ ಕೂಡ ನೀವು ಮಿಸ್ ಮಾಡೋ ಹಾಗಿಲ್ಲ. ಅದಾದ್ಮೇಲೆ ಬರ್ತಕ್ಕಂಥ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫೆರ್ರಸ್ ಮಿನರಲ್ಸ್ ಅಥವಾ ನಾವು ಫೆರ್ರಸ್ ನ ಖನಿಜಗಳು ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ, ನಾವು ಇದೆಲ್ಲಿ ಬರುತ್ತಪ್ಪ ಅಂದ್ರೆ ಮೆಟಲ್ಸ್ ಅಲ್ಲಿ ಬರ್ತವೆ. ಬಟ್ ಏನಾದ್ರೂ ಐರನ್ ಕಂಟೆಂಟ್ ಇದ್ರೆ ಅದನ್ನ ಫೆರ್ರಸ್ ಮಿನರಲ್ಸ್ ಅಂತ ಕರಿತೀವಿ. ಇಲ್ಲಿ ಎರಡರ ಬಗ್ಗೆ ನೋಡ್ತಾ ಹೋಗೋಣ. ಒಂದ್ ಯಾವ್ದಪ್ಪ ಅಂದ್ರೆ ಐರನ್ ಬಗ್ಗೆ ಮ್ಯಾಂಡೇಟರಿ ಆಗಿ ಸ್ಟಡಿ ಮಾಡಬೇಕು. ಎರಡನೇದು ಮ್ಯಾಂಗನೀಸ್ ಬಗ್ಗೆ ಸ್ಟಡಿ ಮಾಡಲೇಬೇಕು. ನೋಡೋಣ ಎಲ್ಲೆಲ್ಲಿದೆ, ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಮೇಜರ್ ಐರನ್ ಉತ್ಪಾದನೆ ಆಗ್ತಿದೆ, ರಿಸರ್ವ್ಸ್ ಎಲ್ಲಿದ್ದಾವೆ, ಇವೆಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ ಅಲ್ವಾ? ಫೆರ್ರಸ್ ಬಗ್ಗೆ ಗೊತ್ತಿದೆ ಅಂತ ಭಾವಿಸ್ತಾ ನಾವು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ಕಬ್ಬಿಣದ ಹದಿರು ಅಂತ ಕರಿತೀವಿ, ಐರನ್ ಓರ್ ಅಂತ ಕರಿತೀವಿ. ನಾವೀಗ ಐರನ್ ಓರ್ ನೋಡಿದಾಗ ನೆನ್ಪಿಟ್ಕೊಳ್ರಪ್ಪ, ಈಗ ಐರನ್ ಓರ್ ಅಂತಕ್ಕಂಥದ್ದು ಯಾಕೆ ಬೇಕು, ಕಬ್ಬಿಣ ಯಾಕೆ ಬೇಕು ನೀವು ಹೇಳಿ ನೋಡ. ಕಬ್ಬಿಣ ಯಾಕೆ ಬೇಕು ಅಂತಂದ್ರೆ ಕಬ್ಬಿಣ ಇಲ್ಲದೆ ದೇಶ ಇಲ್ಲ, ಕಬ್ಬಿಣ ಇಲ್ಲದೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಎಲ್ಲ ಕಡೆ ಕಬ್ಬಿಣ ಅಂತಕ್ಕಂಥದ್ದು ಮ್ಯಾಂಡೇಟರಿ ಆಗಿ ಬೇಕೇ ಬೇಕು. ಬಟ್ ಈಗ ಬೇಕೇ ಬೇಕು ಅಂತಂದಾಗ ನಮ್ಮ ಭಾರತದಲ್ಲಿ ಎಷ್ಟು ರಿಸರ್ವ್ಸ್ ಇದಾವೆ, ಎಷ್ಟು ರಿಸರ್ವ್ಸ್ ಇದೆಯಪ್ಪ ಅಂತಂದ್ರೆ ನೆನಪಿಟ್ಕೊಳ್ರಪ್ಪ, ನಾವು ಭಾರತ ಅಂತಕ್ಕಂಥದ್ದು ಲಾರ್ಜೆಸ್ಟ್ ರಿಸರ್ವ್ಸ್ ಆಫ್ ಏನಿಲ್ಲಿ ಐರನ್ ಓರ್ ಇದೆ. ನಾವು ಕಬ್ಬಿಣಕ್ಕೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ನಾವು ಕಬ್ಬಿಣದ ಸಂಗ್ರಹಣೆ ಇರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿ. ನಾವಿಲ್ಲಿ ಕಬ್ಬಿಣ ಅಂತ ಬಂದಾಗ ನಾವು ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್, ಹಲವಾರು ವಿಧಗಳಿದಾವೆ. ಯಾವ್ದಪ್ಪ ಇಟ್ ಇಸ್ ಹೈಯೆಸ್ಟ್ ಅಮೌಂಟ್ ಆಫ್ ಕ್ವಾಲಿಟಿ ಇರ್ತಕ್ಕಂದ್ರೆ ಹೆಮೆಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್ ಅಂಡ್ ಸಿಡರೈಟ್ ಅಂತ ಕರಿತೀವಿ.
ನಾವು ಹೆಮಟೈಟ್ ಅಂಡ್ ಮ್ಯಾಗ್ನೆಟೈಟ್ ಅಂತಕ್ಕಂಥದ್ದು ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ವಾಲಿಟಿ. ಈ ಟಾಪ್ ಮೋಸ್ಟ್ ಕ್ವಾಲಿಟಿ ಅಂತಕ್ಕಂಥದ್ದು ಎಲ್ಲಪ್ಪ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ ಅಂತಂದ್ರೆ ಅತಿ ಹೆಚ್ಚು ಉತ್ಪಾದನೆ ಆಗ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಒಡಿಶಾ. ಸರ್ ಒಡಿಶಾ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್, ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡ್ತವ್ರೆ ಹಂಗಂತ ಇಲ್ಲಿ ಮಾತ್ರ ಇದೆಯಾ ಅಂತಂದ್ರೆ ಇಲ್ಲ. ನಾವ್ ಎಲ್ಲೆಲ್ಲಿದೆಯಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಈ ರೀಜನ್ ಇದೆ. ನಾವು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ. ಕರ್ನಾಟಕದಲ್ಲಿದೆ ಮೇಜರ್ ಆಗಿ ಕರ್ನಾಟಕ, ಆಂಧ್ರ ಆಗಿರ್ಬೋದು, ಫಾಲೋಡ್ ಬೈ ವಿ ಕಾಲ್ ಇಟ್ ಆಸ್ ಒಡಿಶಾ, ಜಾರ್ಖಂಡ್ ಅಲ್ಲಿ ಇದೆ. ನಾವು ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಆಗಿದೆ. ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ, ಕರ್ನಾಟಕ, ಗೋವಾ ಈ ಎಲ್ಲಾ ಕಡೆ ಕಬ್ಬಿಣದ ಅದಿರು ಅಂತಕ್ಕಂಥದ್ದು ನಾವು ಸ್ಪ್ರೆಡ್ ಆಗ್ತಾ ಹೋಗಿದೆ. ಸರ್ ಇದೆಲ್ಲ ಓಕೆ. ನಮ್ಮ ಕರ್ನಾಟಕದಲ್ಲಿ ಈ ಐರನ್ ರಿಸೋರ್ಸ್ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆಯಪ್ಪ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು ಮೇಜರ್ ಆಗಿ 2 ಜಿಲ್ಲೆಗಳಲ್ಲಿ. ಯಾವ ಜಿಲ್ಲೆ ಅಂತಂದ್ರೆ ಬಳ್ಳಾರಿ ಜಿಲ್ಲೆ ಅಂತ ಕರಿತೀವಿ, ಸಂಡೂರು ಅಂತ ಕರಿತೀವಿ. ಸಂಡೂರಲ್ಲಿ ಅತಿ ಹೆಚ್ಚು ಏನ್ ಮಾಡ್ತೀವಪ್ಪ ಅಂದ್ರೆ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನ ಉತ್ಪಾದನೆ ಮಾಡ್ತಿದೀವಿ. ಸಂಡೂರ್, ಹೊಸಪೇಟೆ ಅಂತ ಕರಿತೀವಿ. ಬರ್ತಕ್ಕಂಥದ್ದು ಬಳ್ಳಾರಿ ಮತ್ತೆ ವಿಜಯನಗರಂ ಜಿಲ್ಲೆ ಅಂತ ಕರಿತೀವಿ, ವಿಜಯನಗರಂ ಡಿಸ್ಟ್ರಿಕ್ಟ್. ಎರಡನೇದು ಎಲ್ಲಪ್ಪ ಅಂದ್ರೆ ನಮ್ಮ ಚಿಕ್ಕಮಗಳೂರಲ್ಲಿ, ನಾವು ಚಿಕ್ಕಮಗಳೂರು ಅಂತ ಕರಿತೀವಿ. ಎಲ್ಲಪ್ಪ ಚಿಕ್ಕಮಗಳೂರಲ್ಲಿ ಅಂತಂದ್ರೆ ಬಾಬಾ ಬುಡ್ಡನ್ಗಿರಿ ಹಿಲ್ಸ್ ಜೊತೆಗೆ ಎಲ್ಲಪ್ಪ ಅಂದ್ರೆ ಕುದುರೆ ಮುಖ್ ಅಂತ ಕರಿತೀವಿ. ನಾವು ಇದರಲ್ಲಿ ಮೇಜರ್ ಆಗಿ ಯಾವ ರಿಸೋರ್ಸ್ ಇದೆಯಪ್ಪ ಅಂದ್ರೆ ಐರನ್ ರಿಸೋರ್ಸಸ್ ಅಥವಾ ಕಬ್ಬಿಣದ ಅದಿರು ಅಂತಕ್ಕಂಥದ್ದು ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಅತಿ ಹೆಚ್ಚು ಪ್ರಮಾಣದಲ್ಲಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಟ್ ಇಸ್ ಯಾವುದು ಅಂತಂದ್ರೆ ಐರನ್ ಓರ್ ಅಥವಾ ಕಬ್ಬಿಣದ ಅದಿರು ಅಂತ ಕರಿತೀವಿ. ಇದು ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ. ಓಕೆನಾ? ಇಷ್ಟು ನಾವು ಇಷ್ಟೆಲ್ಲ ಆದ್ಮೇಲೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನೋಡ್ಲೇಬೇಕಾಗತ್ತೆ. ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟೇಜ್ ಐರನ್ ರಿಸೋರ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ಯಪ್ಪ ಅಂತಂದ್ರೆ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಕ್ಕಂಥದ್ದು ನೆನಪಿಟ್ಕೋಬೇಕಿಲ್ಲಿ ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ಯಪ್ಪ ಭಾರತಕ್ಕೆ ಅಂತಂದ್ರೆ 15-20% ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಿಂದ ಉತ್ಪಾದನೆ ಆಗ್ತದೆ. ಎರಡನೇದು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಮೇಜರ್ ಆಗಿ ವೆರೈಟಿ ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ಮ್ಯಾಗ್ನೆಟೈಟ್ ಐರನ್ ಅಂತ ಕರಿತೀವಿ. ಮ್ಯಾಗ್ನೆಟೈಟ್ ಐರನ್ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ನಮ್ಮ ಕರ್ನಾಟಕ. ಓವರ್ ಆಲ್ ನೋಡೋದಾದ್ರೆ ಇಟ್ ಇಸ್ ಒಡಿಶಾ. ಒಡಿಶಾ ನಾವು ಮೇಜರ್ ಆಗಿ ಎಲ್ಲೆಲ್ಲಪ್ಪ ಉತ್ಪಾದನೆ ಆಗ್ತಿದೆ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ 2 ಕಡೆ ಉತ್ಪಾದನೆ ಆಗ್ತಿದೆ. ಒಂದು ಬಳ್ಳಾರಿ ಹೊಸಪೇಟೆ ಬೆಲ್ಟ್ ಅಂತ ಕರಿತೀವಿ. ಎರಡನೇದು ಬರ್ತಕ್ಕಂಥದ್ದು ಮೇಜರ್ ಆಗಿ ಚಿಕ್ಕಮಗಳೂರು ಅಂತ ಕರಿತೀವಿ, ಬಾಬಾ ಬುಡ್ಡನ್ಗಿರಿ ಮತ್ತೆ ಕುದುರೆಮುಖ ಅಂತ. ಈಗ ಬಾಬಾ ಬುಡ್ಡನ್ಗಿರಿ ಮತ್ತೆ ಕುದುರೆಮುಖದಲ್ಲಿ ಮೇಜರ್ ಐರನ್ ಓರ್ ಅಂತಕ್ಕಂಥ ಸ್ಟಾಪ್ ಮಾಡಿದೀವಿ. ಯಾಕಪ್ಪ ಅಂತಂದ್ರೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಡಿಯಲ್ಲಿ ನಾವು ಮೇಜರ್ ಆಗಿ ಗಣಿಗಾರಿಕೆ ಮಾಡ್ತಕ್ಕಂಥದ್ದು ಇಟ್ ಹಸ್ ಬೀನ್ ಬ್ಯಾನ್ಡ್. ಈಗ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿರ್ತಕ್ಕಂಥ ಎಲ್ಲಿ ಅಂತಂದ್ರೆ ನಾವು ಬಳ್ಳಾರಿ ಹೊಸಪೇಟೆ ಅಂತ ಕರಿತೀವಿ. ಬಳ್ಳಾರಿ ಹೊಸಪೇಟೆ ನಾವು ಈ ರೀಜನ್ಸ್ ಅಲ್ಲಿ ಗೊತ್ತಿರಲೇಬೇಕು. ನಾವು ಇಲ್ಲಿ ಯಾರಪ್ಪ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ಬಳ್ಳಾರಿ ಅಂತ ಕರಿತೀವಿ, ಸಂಡೂರು. ನಾವು ಯಾರ್ಯಾರು ಉತ್ಪಾದನೆ ಮಾಡ್ತಿದ್ದಾರೆ ಅಂತಂದ್ರೆ ನಾವು ಕುದುರೆಮುಖ ಐರನ್ ಓರ್ ಕಂಪನಿಯವರು, ಅದಾದ್ಮೇಲೆ ಬರ್ತಕ್ಕಂಥದ್ದು JSW ಸ್ಟೀಲ್ ಅಂತ ಕರಿತೀವಿ. JSW ಸ್ಟೀಲ್ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂದ್ರೆ ವಿಜಯನಗರಂ ಇದೆ. ಒಂದು ಮೇಜರ್ ಆಗಿ ಎಲ್ಲಿದೆಯಪ್ಪ ಅಂತಂದ್ರೆ ಕುದುರೆಮುಖದಲ್ಲಿದೆ. ಇಷ್ಟು ಐರನ್ ಓರ್ಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ. ಐರನ್ ಓರ್ಗೆ ಸಂಬಂಧಪಟ್ಟಂಗೆ ಗೊತ್ತಿರಬೇಕು. 15-20% ನಮ್ಮ ಕರ್ನಾಟಕ ಉತ್ಪಾದನೆ ಆಗ್ತಿದೆ. ಎಲ್ಲಪ್ಪ ಅಂತಂದ್ರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಹೊಸಪೇಟೆ ಬಳ್ಳಾರಿ ರೀಜನ್ ಅಲ್ಲಿ 15-20%. ಬಳ್ಳಾರಿ ಅಂತಕ್ಕಂಥದ್ದು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆಯಾಗಿ ಕೂಡ ಹೆಸರುವಾಸಿಯಾಗಿದೆ. ಇಷ್ಟು ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಇಟ್ ಈಸ್ ಐರನ್ ಓರ್ಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ. ನಾವು ಇದಾದ್ಮೇಲೆ ಬರ್ತಕ್ಕಂಥದ್ದು ಎರಡನೇದು ಯಾವ್ದಪ್ಪ ಅಂದ್ರೆ ಮ್ಯಾಂಗನೀಸ್ ಅಂತ ಕರಿತೀವಿ. ನಾವು ಮ್ಯಾಂಗನೀಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ರಾಜ್ಯಗಳು ಅಂತಕ್ಕಂಥ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿದ್ದಾವೆ. ನಾವು ಮ್ಯಾಂಗನೀಸ್ ಅನ್ನ ಎಲ್ಲಪ್ಪ ಯೂಸ್ ಮಾಡ್ತೀವಿ ಅಂತಂದ್ರೆ ಮತ್ತೆ ಮೇಜರ್ ಆಗಿ ಐರನ್ ರಿಸೋರ್ಸ್ ಅನ್ನ ನಾವು ಇಟ್ ಇಸ್ ಐರನ್ ಯೂಸ್ ಮಾಡ್ಬೇಕಾದ್ರೆ ಕಬ್ಬಿಣದ ಅದಿರನ್ನ ಕರಗಿಸಬೇಕಾದ್ರೆ ಯಾವ ಒಂದು ರಾ ಮೆಟೀರಿಯಲ್ ಬೇಕಾಗತ್ತೆ ಅಂದ್ರೆ ಮ್ಯಾಂಗನೀಸ್ ಅಂತಕ್ಕಂಥದ್ದು ಬೇಕಾಗತ್ತೆ. ಕಬ್ಬಿಣದ ಅದಿರನ್ನ ಮೇಜರ್ ಕರಗಿಸಬೇಕಾದ್ರೆ ಯಾವ ಒಂದು ಮಿನರಲ್ ರಿಸೋರ್ಸ್ ಬೇಕಾಗತ್ತೆ ಅಂದ್ರೆ ಐರನ್ ಅಂತಕ್ಕಂಥದ್ದು ಕರಗಿಸಬೇಕಾದ್ರೆ ಬೇಕಾಗಿರೋ ರಾ ಮೆಟೀರಿಯಲ್ ಯಾವುದು ಅಂತಂದ್ರೆ ಮ್ಯಾಂಗನೀಸ್. ಈ ಮ್ಯಾಂಗನೀಸ್ ಅಂತಕ್ಕಂಥದ್ದು ಯಾವ ಜಿಲ್ಲೆಗಳಲ್ಲಿ ಮೇಜರ್ ಡಿಸ್ಟ್ರಿಬ್ಯೂಟ್ ಆಗಿದೆಯಪ್ಪ ಅಂದ್ರೆ ಮತ್ತೆ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ರೆ ಮತ್ತೆ ಇದೆ. ನಾವು ಒಡಿಶಾ, ಕರ್ನಾಟಕ ಆಗಿರ್ಬೋದು, ಮಧ್ಯಪ್ರದೇಶ, ಮಹಾರಾಷ್ಟ್ರ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಬಟ್ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಮ್ಯಾಂಗನೀಸ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥವ್ರು ಮಧ್ಯಪ್ರದೇಶ ಮತ್ತೆ ಒಡಿಶಾ. ಮಧ್ಯಪ್ರದೇಶ ಅಂಡ್ ಒಡಿಶಾ ಆರ್ ದ ಲೀಡಿಂಗ್ ಪ್ರೊಡ್ಯೂಸರ್ಸ್ ಆಫ್ ಏನಪ್ಪಾ ಅಂತಂದ್ರೆ ಮ್ಯಾಂಗನೀಸ್. ನಾನು ಆಲ್ರೆಡಿ ಹೇಳಿದೆ, ನಾವು ಮ್ಯಾಂಗನೀಸ್ ಅನ್ನ ನಮ್ಮ ಕರ್ನಾಟಕದಲ್ಲಿ ಬೆಳಿತೀವ ಅಂತಂದ್ರೆ ಅಥವಾ ಮೇಜರ್ ಆಗಿ ನಾವು ಮೈನಿಂಗ್ ಹೋಗ್ತೀವ ಅಂತಂದ್ರೆ ಹೌದು, ಆಬ್ವಿಯಸ್ ಆಗಿ ಎಲ್ಲೆಲ್ಲಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಟಾಪ್ 5 ಅಲ್ಲಿ ಇದೆ. ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಟಾಪ್ 5 ಅಲ್ಲಿ ಇದೆ. ಯಾವ ಜಿಲ್ಲೆಗಳಲ್ಲಪ್ಪ ಅಂತಂದ್ರೆ ಬಳ್ಳಾರಿ, ಹೊಸಪೇಟೆ, ಮೇಜರ್ ಹೊಸಪೇಟೆ ಬಳ್ಳಾರಿ ಬೆಲ್ಟ್ ಅಂತ ಕರಿತೀವಿ. ಎರಡನೇ ಚಿತ್ರದುರ್ಗದಲ್ಲಿ ಅಂಡ್ ಮೂರನೇದು ಯಾವ್ದಪ್ಪ ಅಂತಂದ್ರೆ ಶಿವಮೊಗ್ಗ ಅಂತ ಕರಿತೀವಿ.
ಇಷ್ಟು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಮ್ಯಾಂಗನೀಸ್ಗೆ ಸಂಬಂಧಪಟ್ಟ ಹಾಗೆ. ಇಷ್ಟು ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಫೆರ್ರಸ್ ಮಿನರಲ್ಸ್ ಅಂತ ಕರಿತೀವಿ. ಇಷ್ಟನ್ನ ಏನಂತ ಕರಿತೀವಿ? ಫೆರ್ರಸ್ ಅಂತ ಕರಿತೀವಿ. ಫೆರ್ರಸ್ ಅಂದ್ರೆ ಐರನ್ ಅಂತಕ್ಕಂಥ ಕಬ್ಬಿಣಾಂಶ ಇದ್ರೆ ಆ ಒಂದು ಮೆಟಲ್ಸ್ ಅಲ್ಲಿ ಅದನ್ನ ಫೆರ್ರಸ್ ಅಂತ ಕರಿತೀವಿ. ಅದೇ ಕಬ್ಬಿಣಾಂಶ ಇಲ್ಲ ಅಂದ್ರೆ ಕಬ್ಬಿಣಾಂಶ ರಹಿತ ಖನಿಜಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾನ್ ಫೆರ್ರಸ್ ಮಿನರಲ್ಸ್ ಅಂತ ಕರಿತೀವಿ. ನಾವು ಉದಾಹರಣೆ ಕೊಡ್ಬೋದಾ? ನಾನ್ ಫೆರ್ರಸ್ ಮಿನರಲ್ಸ್ಗೆ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಬಾಕ್ಸೈಟ್ ಅಂತ ಕರಿತೀವಿ. ಈಗ ನೀವೇ ಹೇಳ್ರಪ್ಪ, ಬಾಕ್ಸೈಟ್ ಯಾವ ಮಣ್ಣಲ್ಲಿ ಸಿಗತ್ತೆ ಅಂತಂದ್ರೆ ಸಿಗ್ತಕ್ಕಂಥದ್ದು ಲ್ಯಾಟ್ರೈಟ್ ಸಾಯಿಲ್ ಅಲ್ಲಿ. ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಲ್ಯಾಟ್ರೈಟ್ ಸಾಯಿಲ್ ಫಾರ್ಮ್ ಆಗ್ಬೇಕಾದ್ರೆ ನಾವು ಅತಿ ಹೆಚ್ಚು ತಾಪಮಾನ ಇರಬೇಕು, ಅತಿ ಹೆಚ್ಚು ಮಳೆ ಕೂಡ ಆಗ್ಬೇಕು. ಅತಿ ಹೆಚ್ಚು ತಾಪಮಾನ, ಅತಿ ಹೆಚ್ಚು ಮಳೆ ಮೊದಲನೇದಾಯ್ತು. ನಾವು ಎರಡನೇದು ಈ ಬಾಕ್ಸೈಟ್ ಅನ್ನ ಎಲ್ಲಪ್ಪ ಯೂಸ್ ಮಾಡ್ತೀವಿ ಅಂತಂದ್ರೆ ಅಲ್ಯೂಮಿನಿಯಂ ಅನ್ನ ಮೇಜರ್ ಆಗಿ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ, ತಯಾರು ಮಾಡ್ಬೇಕಾದ್ರೆ ಈ ಬಾಕ್ಸೈಟ್ ಅಂತಕ್ಕಂಥದ್ದು ರಾ ಮೆಟೀರಿಯಲ್ ಆಗಿ ಆಕ್ಟ್ ಆಗುತ್ತೆ. ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಈ ಒಂದು ಬಾಕ್ಸೈಟ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯಗಳು ಯಾವ್ಯಾವು ಅಂತಂದ್ರೆ ನಾನು ಆಲ್ರೆಡಿ ಹೇಳ್ದೆ, ಲ್ಯಾಟ್ರೈಟ್ ಸಾಯಿಲ್ ಇರಬೇಕು. ಲ್ಯಾಟ್ರೈಟ್ ಸಾಯಿಲ್ ಎಲ್ಲಿದೆ ಅಂತಂದ್ರೆ ಇರ್ತಕ್ಕಂಥದ್ದು ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಅದಾದ್ಮೇಲೆ ಗುಜರಾತ್ ಇದೆ. ಫಾಲೋಡ್ ಬೈ ದಿಸ್ ಇಟ್ ಇಸ್ ಛತ್ತೀಸ್ಗಢ ಆಗಿರ್ಬೋದು, ವೆಸ್ಟ್ ಬೆಂಗಾಲ್, ಈ ಪ್ರದೇಶದಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಅಂತಕ್ಕಂಥ ಇದೆ. ನಾವು ಅಲ್ಲಿ ಬಾಕ್ಸೈಟ್ ಕೂಡ ಅವೈಲೇಬಲ್ ಇದೆ. ನಾವು ಇದರಲ್ಲಿ ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತಂದ್ರೆ ನೆನ್ಪಿಟ್ಕೋಬೇಕಿಲ್ಲಿ, ಬಾಕ್ಸೈಟ್ ಅನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದು? ನಾವು ಅತಿ ಹೆಚ್ಚು ಬೆಳೀತಕ್ಕಂಥ, ನಾವು ಮೇಜರ್ ಆಗಿ ಗೊತ್ತಿರಲಿ, ನಾವು ಅಲ್ಯೂಮಿನಿಯಂ ತಯಾರಿಕೆ ಮಾಡಬೇಕಾದ್ರೆ ಬಾಕ್ಸೈಟ್ ಅತಿ ಮುಖ್ಯ. ಎರಡನೇದು ಯಾವ ಯಾವ ರಾಜ್ಯಗಳಲ್ಲಿ ಮೇಜರ್ ಇವೆಲ್ಲ ಸ್ಪ್ರೆಡ್ ಆಗಿದೆಯಪ್ಪ ಅಂತಂದ್ರೆ ಮಹಾರಾಷ್ಟ್ರ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಗುಜರಾತ್ ಅಲ್ಲಿ ಸ್ಪ್ರೆಡ್ ಆಗಿದೆ. ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಮೇಜರ್ ಆಗಿ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಒಡಿಶಾ. ನೆನ್ಪಿಟ್ಕೋಬೇಕಿಲ್ಲಿ, ನಾವು ಒಡಿಶಾ ಅಂತಕ್ಕಂಥ ಆಲ್ರೆಡಿ ಹೇಳಿದೆ. ನಾವು ಐರನ್ ಅಲ್ಲಿ ಕೂಡ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಯಾರಪ್ಪ ಅಂದ್ರೆ ಒಡಿಶಾನವ್ರೆ. ನಾವು ಅದೇ ರೀತಿ ಬಾಕ್ಸೈಟ್ ಅಲ್ಲಿ ಕೂಡ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಯಾರಪ್ಪ ಅಂತಂದ್ರೆ ಮೇಜರ್ ಆಗಿ ಒಡಿಶಾ. ಇಷ್ಟೆಲ್ಲ ನಮ್ಮ ಮೇಜರ್ ಆಗಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗಿದ್ರೆ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಬಾಕ್ಸೈಟ್ ಅಂತಕ್ಕಂಥದ್ದು ಮೇಜರ್ ಆಗಿ ಸ್ಪ್ರೆಡ್ ಆಗಿದೆ, ವಿತರಣೆ ಆಗಿದೆ ಅಂತಂದ್ರೆ ವಿತರಣೆ ಆಗಿರ್ತಕ್ಕಂಥದ್ದು ಬೆಳಗಾವಿ ಮೇಜರ್. ಇನ್ನೂ ಒಂದು ಸ್ವಲ್ಪ ಇಡಬೇಕು ಅಂದ್ರೆ ನಮ್ಮ ಮಲೆನಾಡು ರೀಜನ್ಸ್ ಅಲ್ಲಿ ಅಥವಾ ಮಲೆನಾಡು ಜಿಲ್ಲೆಗಳಲ್ಲಿ ಈ ಒಂದು ಬಾಕ್ಸೈಟ್ ಅವೈಲೇಬಲ್ ಇದೆ. ಎಲ್ಲಪ್ಪ ಅಂದ್ರೆ ಬೆಳಗಾವಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಕೊಡಗು ಆಗಿರ್ಬೋದು, ಈ ರೀಜನ್ಸ್ ಅಲ್ಲಿ ಏನಿದೆ ಅಂತಂದ್ರೆ ಬಾಕ್ಸೈಟ್ ಅಂತಕ್ಕಂಥದ್ದು ಅವೈಲೇಬಲ್ ಇದೆ. ಓಕೆನಾ? ಇಷ್ಟು ಬಾಕ್ಸೈಟ್ಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಡನ್. ಇದಾದ್ಮೇಲೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಬಾಕ್ಸೈಟ್ ಬಗ್ಗೆ ಆಲ್ರೆಡಿ ಹೇಳಿದೆ. ನಾವು ಬಾಕ್ಸೈಟ್ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು ನಾವು ಛೋಟಾನಾಗ್ಪುರ್ ರೀಜನ್ ಅಲ್ಲಿ, ಸೌತ್ ವೆಸ್ಟರ್ನ್ ರೀಜನ್ ಅಂತ ಕರಿತೀವಿ, ತಮಿಳುನಾಡು, ಕೇರಳ, ಅದಾದ್ಮೇಲೆ ಕರ್ನಾಟಕ, ಮಹಾರಾಷ್ಟ್ರ, ಅದಾದ್ಮೇಲೆ ಬರ್ತಕ್ಕಂಥ ಗುಜರಾತ್ ಅಲ್ಲಿ ಕೂಡ ಡಿಸ್ಟ್ರಿಬ್ಯೂಟ್ ಆಗಿದೆ. ಇಷ್ಟು ಏನಪ್ಪಾ ಅಂದ್ರೆ ಬಾಕ್ಸೈಟ್ ನ ಡಿಸ್ಟ್ರಿಬ್ಯೂಷನ್. ನಾವ್ ಇದಾದ್ಮೇಲೆ ಬರ್ತಕ್ಕಂಥದ್ದು ಮೇಜರ್ ಯಾವ್ದಪ್ಪ ಅಂದ್ರೆ ತಾಮ್ರ ಅಂತ ಕರಿತೀವಿ, ಕಾಪರ್. ನಾವ್ ಈ ಕಾಪರ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಯಾಕೆ ನಮ್ಗೆ ಕಾಪರ್ ಬೇಕು ಹೇಳಿ ಟ್ರೈ ಮಾಡಿ ನೋಡೋಣ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಕಾಪರ್ ಏನಕ್ಕಪ್ಪ ಬೇಕು ಅಂತಂದ್ರೆ ಕಾಪರ್ ಇಸ್ ಹೈಲಿ ಇಂಪಾರ್ಟೆಂಟ್ ಫಾರ್ ಆರ್ ಎಲೆಕ್ಟ್ರಿಕಲ್ ವೈರ್ಸ್ ಸಂಬಂಧಪಟ್ಟಂಗೆ. ಎಲೆಕ್ಟ್ರಿಕಲ್ ವೈರ್ಸ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮರ್ಸ್ ಆಗಿರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ಜನರೇಟರ್ಸ್ಗೆ ಎಲ್ಲದಕ್ಕೂ ಏನ್ ಬೇಕಾಗಂದ್ರೆ ಕಾಪರ್ ಅಂತಕ್ಕಂಥದ್ದು ಮ್ಯಾಂಡೇಟರಿ ಆಗಿ ಬೇಕೇ ಬೇಕು. ಈ ಕಾಪರ್ ಅಂತಕ್ಕಂಥದ್ದು ಯಾವ ಯಾವ ಪ್ರದೇಶದಲ್ಲಿ ಇದೆಯಪ್ಪ ಅಂದ್ರೆ ಇರ್ತಕ್ಕಂಥದ್ದು ರಾಜಸ್ಥಾನ್ ಖೇತ್ರಿ ಮೈನ್ಸ್ ಅಲ್ಲಿ ಇದೆ. ನಾವು ಯಾವ ಯಾವ ರಾಜ್ಯದಲ್ಲಿ ಮೇಜರ್ ಆಗಿ ಒಂದು ತಾಮ್ರ ಅಂತಕ್ಕಂಥ ಸಿಗುತ್ತೆ ಅಂತಂದ್ರೆ ನಾವು ಖೇತ್ರಿ ಮೈನ್ಸ್ ರಾಜಸ್ಥಾನ್ ಇದೆ. ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಇಟ್ ಇಸ್ ಮಲ್ಕಂಡ್ ಗಂಜ್ ಅಂತ ಕರಿತೀವಿ, ಮಲ್ಕಂಡ್ ಗಂಜ್ ಅಂತ. ಅದಾದ್ಮೇಲೆ ಬರ್ತಕ್ಕಂಥದ್ದು ಜಾರ್ಖಂಡ್ ಅಲ್ಲಿ ಸಿಂಗ್ ಬುಮ್ ಅಂತ ಕರಿತೀವಿ. ಇಷ್ಟು ಕಾಪರ್ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಪ್ರದೇಶಗಳು. ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಮಧ್ಯಪ್ರದೇಶ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕಾಪರ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥದ್ರಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಮಧ್ಯಪ್ರದೇಶ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು. ನಾವು ಮೇಜರ್ ಆಗಿ ತಾಮ್ರ ಅಂತ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆಯಪ್ಪ ಅಂದ್ರೆ ತಾಮ್ರ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು ಈ ಎರಡು ಪ್ರದೇಶದಲ್ಲಿ. ಒಂದು ಛೋಟಾ ನಾಗ್ಪುರ್ ರೀಜನ್ ಅಂತ ಕರಿತೀವಿ, ಎರಡನೇದು ಯಾವ್ದಪ್ಪ ಅಂತಂದ್ರೆ ಅರಾವಲೀಸ್ ಅಂತ ಕರಿತೀವಿ. ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಯಾರು ಅಂತಂದ್ರೆ ಮಧ್ಯಪ್ರದೇಶ್. ಮೇಜರ್ ಆಗಿ ಮಧ್ಯಪ್ರದೇಶ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವಿ ಕಾಲ್ ಇಟ್ ಆಸ್ ಕಾಪರ್.
ಇಷ್ಟು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಬಾಕ್ಸೈಡ್ ಸಂಬಂಧಪಟ್ಟಂಗೆ, ಜೊತೆಗೆ ಯಾವ್ದಪ್ಪ ಅಂತಂದ್ರೆ ಕಾಪರ್ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರಲೇಬೇಕಾಗಿರೋ ವಿಚಾರಗಳು. ಓಕೆನಾ, ನಾವು ಇಷ್ಟು ಗೊತ್ತಿರಲೇಬೇಕು. ಎಲ್ಲಪ್ಪ ಅಂತಂದ್ರೆ ನಾನ್ ಫೆರಸ್ ಮಿನರಲ್ಸ್ ಅಂತ ಕರಿತೀವಿ. ನಾವೀಗ ಈ ನಾನ್ ಫೆರಸ್ ಮಿನರಲ್ಸ್ ಆದ್ಮೇಲೆ ಬರ್ತಕ್ಕಂಥದ್ದು ನಾವು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ನೆಕ್ಸ್ಟ್ ಯಾವ್ದು ನಾನ್ ಮೆಟಾಲಿಕ್ ಮಿನರಲ್ಸ್ ಅಂತ ಕರಿತೀವಿ. ಮೆಟಲ್ಸ್ ಇಲ್ಲದೆ ಇರ್ತಕ್ಕಂಥ ಖನಿಜಗಳು ಅಂತ. ನಾವು ಯಾವ್ದಪ್ಪ ಮೆಟಲ್ಸ್ ಇಲ್ಲದೆ ಇರ್ತಕ್ಕಂಥ ಖನಿಜ ಅಂತಂದ್ರೆ ಮೇಜರ್ ನಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಮೈಕಾ ಅಂತ ಕರಿತೀವಿ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಮೈಕಾ ಅಂತಕ್ಕಂಥ ಮತ್ತೆ ಎಲ್ಲಿ ಯೂಸ್ ಆಗುತ್ತೆ, ಯಾವ ಯಾವ ರಾಜ್ಯಗಳಂತಕ್ಕಂಥದ್ದು ಅತಿ ಹೆಚ್ಚು ಉತ್ಪಾದನೆ ಮಾಡ್ತವೆ. ನಾವು ನಿಮ್ಗೆ ಗೊತ್ತಿರಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ ಈ ಮೈಕಾನ ಎಲ್ಲಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಲ್ಲಿ ನಮ್ಮ ಕಂಪ್ಯೂಟರ್ ಆಗಿರ್ಬೋದು, ಮೇಜರ್ ಆಗಿ ಕ್ಯಾಮ್ರಾಸ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು, ಅದೇ ರೀತಿ ಇಟ್ ಇಸ್ ಮೇಜರ್ ಆಗಿ ಟೆಲಿಫೋನ್ಸ್ ಆಗಿ ಎಲ್ಲಾ ಕಡೆ ಏನು ಯೂಸ್ ಮಾಡ್ತೀವಿ ಅಂದ್ರೆ ಮೈಕಾ ಅಂತಕ್ಕಂಥದ್ದು ಮ್ಯಾಂಡೇಟರಿ ಆಗಿ ಯೂಸ್ ಮಾಡೇ ಮಾಡ್ತೀವಿ. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಈ ಮೈಕಾ ಮೇಜರ್ ಆಗಿ ಯಾವ ಯಾವ ರಾಜ್ಯಗಳಲ್ಲಿ ಹಾದು ಹೋಗ್ತವೆ ಅಂತಂದ್ರೆ ನಾವು ಮೇಜರ್ ಉತ್ಪಾದನೆ ಹೆಚ್ಚೆಲ್ಲಾಗತ್ತೆ ಅಂತಂದ್ರೆ ಜಾರ್ಖಂಡ್ ಆಗಿರ್ಬೋದು, ಬಿಹಾರ್, ಆಂಧ್ರ ಪ್ರದೇಶ ಆಗಿರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ರಾಜಸ್ಥಾನ್. ಬಟ್ ಇವೆಲ್ಲ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಮೈಕಾ ಇಲ್ವಾ ಸರ್ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ. ಇರ್ತಕ್ಕಂಥದ್ದು ಎರಡು ಜಿಲ್ಲೆಯಲ್ಲಿ ಯಾವುದು ಅಂತಂದ್ರೆ ಹಾಸನ್ ಮತ್ತೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಮೈಸೂರಲ್ಲಿ ಅತಿ ಹೆಚ್ಚು ಮೈಕಾ ಅಂತಕ್ಕಂಥದ್ದು ನಾವು ಮೇಜರ್ ಆಗಿ ಇಟ್ ಇಸ್ ಖನಿಜ ಇದೆ. ನಾವು ಗೊತ್ತಿರ್ಬೇಕಿಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ವಿದ್ಯುತ್ ಸಂಬಂಧಪಟ್ಟಂಗೆ ಈ ಮೈಕಾ ಯೂಸ್ ಮಾಡ್ತೀವಿ. ಎರಡನೇದು ಈ ಮೈಕಾ ಅಂತಕ್ಕಂಥದ್ದು ಇಂಡಿಯಾ ವಾಸ್ ಒನ್ಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಗಿದ್ವಿ. ನಾವೇ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿದ್ವಿ. ಬಟ್ ಈಗ ಇಟ್ ಇಸ್ ಪ್ರೊಡಕ್ಷನ್ ಕಡಿಮೆ ಆಗಿದೆ, ಉತ್ಪಾದನೆ ಕಡಿಮೆ ಆಗ್ತಾ ಹೋಗಿದೆ. ಯಾವ ಯಾವ ರಾಜ್ಯಗಳಲ್ಲಿ ಮೇಜರ್ ಆಗಿ ಸಿಗತ್ತಪ್ಪ ಅಂದ್ರೆ ಇವನ್ ಅದಿರು ಅಂತಂದ್ರೆ ಜಾರ್ಖಂಡ್ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಆಂಧ್ರ ಪ್ರದೇಶ್ ಮತ್ತೆ ರಾಜಸ್ಥಾನಲ್ಲಿ. ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಒಂದು ಮೈಕಾ ಅಂತಕ್ಕಂಥದ್ದು ಇದೆ ಅಂತಂದ್ರೆ ಇರ್ತಕ್ಕಂಥದ್ದು ಎರಡು ಜಿಲ್ಲೆಯಲ್ಲಿ, ಅದು ಮೈಸೂರು ಮತ್ತು ಹಾಸನ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ. ಇಷ್ಟು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಮೈಕಾಕ್ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಇದಾದ್ಮೇಲೆ ಬರ್ತಕ್ಕಂಥದ್ದು ಮೇಜರ್ ಆಗಿ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಎನರ್ಜಿಗೆ ಸಂಬಂಧಪಟ್ಟಂಗೆ ಇಂಧನ ಸಂಪನ್ಮೂಲ ಅಂತ ಕರಿತೀವಿ. ನಾವು ಎನರ್ಜಿ ಬಗ್ಗೆ ನೋಡೋದಾದ್ರೆ ಆಲ್ರೆಡಿ ನಿಮಗೆ ಹೇಳಿದೆ ದೇರ್ ಆರ್ 2 ಟೈಪ್ಸ್ ಆಫ್ ಎನರ್ಜಿ ರಿಸೋರ್ಸಸ್. ಒಂದು ಟ್ರೆಡಿಷನಲ್ ಅಥವಾ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸ್ ಅಂತ ಕರಿತೀವಿ. ಎರಡನೇದು ನಾವು ಮಾಡರ್ನ್ ವಿ ಕಾಲ್ ಇಟ್ ಆಸ್ ದ ನಾನ್ ಕನ್ವೆನ್ಷನಲ್ ರಿಸೋರ್ಸಸ್. ನಾವು ಕನ್ವೆನ್ಷನಲ್ ಯೂಸ್ ಮಾಡ್ತಿರ್ತಕ್ಕಂಥ ಎನರ್ಜಿ ರಿಸೋರ್ಸಸ್ ಇಂಧನದ ಸಂಪನ್ಮೂಲಗಳು ಯಾವುವು ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ನಾವು ಕಲ್ಲಿದ್ದಲಾಗಿರ್ಬೋದು, ಜೊತೆಗೆ ಪೆಟ್ರೋಲಿಯಂ ಆಗಿರ್ಬೋದು, ಮೂರನೇದು ಯಾವ್ದಪ್ಪ ಅಂತಂದ್ರೆ ಅನಿಲ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು. ಎಲ್ಲಿ ಬರ್ತವೆ ಅಂತಂದ್ರೆ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಅದೇ ರೀಸೆಂಟ್ ಆಗಿ ಬಂದಿರತಕ್ಕಂತ ಮಾಡರ್ನ್ ರಿಸೋರ್ಸಸ್ ಅಂತ ಕರಿತೀವಿ. ಯಾವ್ದಪ್ಪ ಅಂತಂದ್ರೆ ಸೋಲಾರ್ ಎನರ್ಜಿ ಆಗಿರ್ಬೋದು, ಸೌರಶಕ್ತಿ ಆಗಿರ್ಬೋದು, ಗಾಳಿಗೆ ಸಂಬಂಧಪಟ್ಟಂಗೆ ಇವೆಲ್ಲ ಬರ್ತವೆ. ನೋಡೋಣ ಅಲ್ವಾ, ಇವೆಲ್ಲದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ, ಕರೆಂಟ್ ಅಫೇರ್ಸ್ ಏನಿದೆ, ಎಲ್ಲದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತಿರೋಣ. ನಾವು ಮೇಜರ್ ಆಗಿ ಎನರ್ಜಿ ರಿಸೋರ್ಸಸ್ ಅಥವಾ ಇಂಧನಕ್ಕೆ ಸಂಬಂಧಪಟ್ಟಂಗೆ ಸಂಪನ್ಮೂಲಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಓಕೆ ಅಲ್ವಾ. ನಾವು ಅದ್ರಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಕಲ್ಲಿದ್ಲು ಅಂತ ಕರಿತೀವಿ. ಕಲ್ಲಿದ್ಲು ಅಂದ್ರೆ ಏನಪ್ಪಾ ಅಂತಂದ್ರೆ ಕೋಲ್. ನಾವು ಈ ಕೋಲ್ ಅಂತಕ್ಕಂಥದ್ದು ಎಲ್ಲಪ್ಪ ಸಿಗತ್ತೆ ಅತಿ ಹೆಚ್ಚು ಅಂದ್ರೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಛೋಟಾ ನಾಗ್ಪುರ್ ರೀಜನ್ ಅಂತಕ್ಕಂಥದ್ದು ಇಟ್ ಇಸ್ ಕಾಲ್ಡ್ ಆಸ್ ಕ್ರಾಡಲ್ ಆಫ್ ಮಿನರಲ್ಸ್. ಅತಿ ಹೆಚ್ಚು ಮಿನರಲ್ಸ್ ಬರ್ತಕ್ಕಂಥದ್ದು ಯಾವ ಪ್ರದೇಶದಲ್ಲಿ ಅಂತಂದ್ರೆ ಈ ಪ್ರದೇಶದಲ್ಲಿ. ಓಕೆನಾ, ಮೊದಲನೇದು. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಈ ಕಲ್ಲಿದ್ಲಲ್ಲಿ ಯಾವ ವಿಧಗಳಿದಾವಪ್ಪ ಅಂದ್ರೆ 4 ವಿಧಗಳಿದಾವೆ. ಯಾವ್ದಪ್ಪ ಅಂತಂದ್ರೆ ಆಂಥ್ರಸೈಟ್ ಅಂತ ಕರಿತೀವಿ, ಬಿಟಮಿನಸ್ ಅಂತ ಕರಿತೀವಿ, ಲಿಗ್ನೈಟ್ ಮತ್ತೆ ಪೀಟ್ ಅಂತ ಕರಿತೀವಿ. ಲೋ ಕ್ವಾಲಿಟಿ ಕಲ್ಲಿದ್ಲು ಯಾವ್ದಪ್ಪ ಅಂತಂದ್ರೆ ಪೀಟ್, ಹೈ ಕ್ವಾಲಿಟಿ ಯಾವ್ದಪ್ಪ ಅಂತಂದ್ರೆ ಆಂಥ್ರಸೈಟ್ ಅಂತ ಕರಿತೀವಿ. ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಅತಿ ಹೆಚ್ಚು ಕಲ್ಲಿದ್ಲು ಎಲ್ಲಿದೆಯಪ್ಪ ಅಂತಂದ್ರೆ ಛೋಟಾ ನಾಗ್ಪುರ್ ಪ್ರದೇಶದಲ್ಲಿದೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಅವೈಲಬಿಲಿಟಿ ಇದೆಯಾ ಅಂತಂದ್ರೆ ಇದ್ರೂ ಕೂಡ ಇಟ್ ಇಸ್ ವೆರಿ ಲೆಸ್. ಎಲ್ಲಿ ಅಂತಂದ್ರೆ ಬಳ್ಳಾರಿ ರೀಜನ್ ಅಲ್ಲಿ ಮಾತ್ರ ಇದೆ. ನೆನಪಿರ್ಲಿ, ನಮ್ಮ ಮೇಜರ್ ಆಗಿ ಇದ್ರೂ ಕೂಡ ವೆರಿ ಲೆಸ್ ಇದೆ. ನಾವು ಎಲ್ಲಪ್ಪ ಅಂತ ಮೆಜಾರಿಟಿ ಇರತಕ್ಕಂಥದ್ದು ಮೇಜರ್ ಆಗಿ ಈ ಪ್ರದೇಶದಲ್ಲಿ ಇದೆ.
ಓಕೆನಾ. ನಾವು ಇದೆಲ್ಲ ಓಕೆ ಸರ್, ಮೇಜರ್ ಆಗಿ ಇಂಡಿಯಾದ ಸ್ಥಾನ ಎಷ್ಟಿದೆಯಪ್ಪ ಅಂತಂದ್ರೆ ನಾವು 2ನೇ ಸ್ಥಾನದಲ್ಲಿದೆ. ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕೋಲ್ ಇನ್ ದ ವರ್ಲ್ಡ್, ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಕರಿತೀವಿ. ಅಂಡ್ ಅದರ ಜೊತೆಗೆ ರಿಸರ್ವ್ ಅಲ್ಲಿ ನೋಡೋದಾದ್ರೆ 5ನೇ ಸ್ಥಾನದಲ್ಲಿದೆ. ರಿಸರ್ವ್ ಅಲ್ಲಿ ನೋಡೋದು 5ನೇ ಸ್ಥಾನದಲ್ಲಿದೆ. ಪ್ರೊಡಕ್ಷನ್ ಅಲ್ಲಿ ನೋಡೋದಾದ್ರೆ 2ನೇ ಸ್ಥಾನದಲ್ಲಿದೆ. ಸರಿ, ಕಲ್ಲಿದ್ದಲು ಅಂತಕ್ಕಂಥದ್ದು ಯಾವ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಉಪಯೋಗ ಆಗತ್ತೆ ಅಂತಂದ್ರೆ ಅತಿ ಹೆಚ್ಚು ಉಪಯೋಗ ಆಗ್ತಕ್ಕಂಥದ್ದು ನಮ್ಮ ಥರ್ಮಲ್ ಎನರ್ಜಿಗೆ ಸಂಬಂಧಪಟ್ಟಂಗೆ, ಮೇಜರ್ ಆಗಿ ವಿದ್ಯುತ್ಗೆ ಸಂಬಂಧಪಟ್ಟಂಗೆ, ಉಷ್ಣ ವಿದ್ಯುತ್ಗೆ ಸಂಬಂಧಪಟ್ಟಂಗೆ ಉತ್ಪಾದನೆಯಲ್ಲಿ ಈ ಕಲ್ಲಿದ್ದಲನ್ನ ಯೂಸ್ ಮಾಡ್ತೀವಿ. ನಾವು ಯಾವ ರಾಜ್ಯಗಳಲ್ಲಿ ಇದಾವೆ ಅಂತಂದ್ರೆ ಅತಿ ಹೆಚ್ಚು ರಾಜ್ಯಗಳು ಯಾವಪ್ಪ ಅಂತಂದ್ರೆ ನಾವು ಜಾರ್ಖಂಡ್ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಪಶ್ಚಿಮ ಬೆಂಗಾಲ್, ವೆಸ್ಟ್ ಬೆಂಗಾಲ್ ಜೊತೆಗೆ ಮಧ್ಯಪ್ರದೇಶ ಅಂತ ಕರಿತೀವಿ. ಬಟ್ ಅತಿ ಹೆಚ್ಚು ಕಲ್ಲಿದ್ದಲನ್ನ ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಒಡಿಶಾ. ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಒಡಿಶಾ ಅಂತ ಕರಿತೀವಿ. ನೆನ್ಪಿಟ್ಕೊಂಡು, ಒಡಿಶಾ ಅಂತಂದ್ರೆ ನಾವು ಐರನ್ಗೆ ಸಂಬಂಧಪಟ್ಟಂಗೆ, ಕಬ್ಬಿಣಕ್ಕೆ ಸಂಬಂಧಪಟ್ಟಂಗೆ, ಕಬ್ಬಿಣದ ಹದಿರುಕ್ಕೆ ಸಂಬಂಧಪಟ್ಟಂಗೆ, 2ನೇ ಬಾಕ್ಸೈಟ್ ಸಂಬಂಧಪಟ್ಟಂಗೆ, ಕೋಲಕ್ಕೆ ಸಂಬಂಧಪಟ್ಟಂಗೆ ಯಾರಪ್ಪ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು ಅಂದ್ರೆ ಒಡಿಶಾ. ಇಷ್ಟು ಮೇಜರ್ ಆಗಿ ಇಂಧನಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲಿ ಕಲ್ಲಿದ್ದಲಿಗೆ ಸಂಬಂಧಪಟ್ಟಂಗೆ ಇಷ್ಟು ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ ಅಂತ ಕರಿತೀವಿ. ಮೊದಲನೇದು. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಏನಪ್ಪಾ ಎರಡನೇದು ಅಂತಂದ್ರೆ ಮೇಜರ್ ಆಗಿ ಪೆಟ್ರೋಲಿಯಂ ಅಂತ ಕರಿತೀವಿ, ನಾವು ಕಚ್ಚಾ ತೈಲ ಅಂತ ಕರಿತೀವಿ. ನಾವು ಕಚ್ಚಾ ತೈಲ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಕಚ್ಚಾ ತೈಲ ಅಂತಕ್ಕಂಥದ್ದು ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆಯಪ್ಪ ಅಂತಂದ್ರೆ, ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆ ಅಂತಂದ್ರೆ ಇರ್ತಕ್ಕಂಥದ್ದು ದಿಗ್ಬಾಯ್ ರೀಜನ್ ಅಸ್ಸಾಮಲ್ಲಿದೆ, ದಿಗ್ಬಾಯ್ ಅಂತ ಕರಿತೀವಿ. ಎರಡನೇದು ನಮ್ಮ ಗುಜರಾತ್ ಮಹಾರಾಷ್ಟ್ರ ಅಂಡ್ ಕೆಲವೊಂದು ಪ್ರದೇಶಗಳೆಲ್ಲಪ್ಪ ಅಂದ್ರೆ ಗೋವಾ ಅಲ್ಲೂ ಕೂಡ ಸಿಗ್ತವೆ. ನಾವು ಇದು ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಅಥವಾ ಹಂಚಿಕೆ ಆಫ್ ದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ನಾವು ಈ ಪೆಟ್ರೋಲಿಯಂ ಇಂದ ನಮ್ಗೆ ಏನೇನು ಉಪಯೋಗ ಇದೆಯಪ್ಪ, ಪೆಟ್ರೋಲಿಯಂ ಇಂದ ನಮ್ಗೆ ಉಪಯೋಗಗಳು ಏನು ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಈ ಫಾಸಿಲ್ ಫ್ಯೂಯಲ್ ಅಂತಕ್ಕಂಥದ್ದು ನಾವು ಟು ರನ್ ಅ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಅಲ್ಲಿ ಯೂಸ್ ಮಾಡ್ತೀವಿ. ಜೊತೆಗೆ ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ಕೂಡ ಈ ಪೆಟ್ರೋಲಿಯಂ ಅನ್ನ ಯೂಸ್ ಮಾಡ್ತೀವಿ. ನಾವು ಅದರ ಜೊತೆಗೆ ಅತಿ ಹೆಚ್ಚು ನಮಗೆ ರಫ್ತು ಮಾಡ್ತಕ್ಕಂಥ ಪದಾರ್ಥಗಳು ಯಾವಪ್ಪ ಅಂತಂದ್ರೆ ಪೆಟ್ರೋಲಿಯಂ. ಜೊತೆಗೆ ಪೆಟ್ರೋಲಿಯಂ ನಮ್ಮ ಇಂಡಿಯಾದಲ್ಲಿ ನಮಗೆ ಬೇಕಾಗಿರೋಷ್ಟು ಇದೆಯಾ ಅಂತಂದ್ರೆ ಇಲ್ಲ. ನಾವು 60ರಿಂದ 70% ಅಂತ ವಿ ಆರ್ ಇಂಪೋರ್ಟಿಂಗ್ ಇಟ್ ಫ್ರಮ್ ಮಿಡಲ್ ಈಸ್ಟ್. ಬಟ್ ಅದನ್ನ ನೆನ್ಪಿಟ್ಕೊಳ್ಳಿ, ಪೆಟ್ರೋಲಿಯಂ ಅಂತಕ್ಕಂಥ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲ. ಬಟ್ ಇಲ್ಲಿಂದ ನಾವು ಮೇಜರ್ ಆಗಿ ಇಟ್ ಇಸ್ ಆಮದು ಮಾಡ್ಕೋತಿದೀವಿ ಅಂದ್ರೆ, ಇಂಪೋರ್ಟ್ ಮಾಡ್ಕೋತಿದೀವಿ ಅಂದ್ರೆ ಮಿಡಲ್ ಈಸ್ಟ್ ಇಂದ ಇಂಪೋರ್ಟ್ ಮಾಡ್ಕೋತಿದೀವಿ. ಇಷ್ಟು ಗೊತ್ತಿರಲಿ. ನಾವು ರಿಲೇಟೆಡ್ ಟು ಪೆಟ್ರೋಲಿಯಂ ಸಂಬಂಧಪಟ್ಟಂಗೆ, ಪೆಟ್ರೋಲಿಯಂ ಅಂತಕ್ಕಂಥ ನೆನ್ಪಿಟ್ಕೋಬೇಕಪ್ಪ. ಇಲ್ಲಿ ಮೇಜರ್ ಆಗಿ ಇಟ್ ಇಸ್ ದ್ರವ ಇಂಧನ ಅಂತ ಕರಿತೀವಿ, ಲಿಕ್ವಿಡ್ ಫಾಸಿಲ್ ಫ್ಯೂಯಲ್ ಅಂತ ಕರಿತೀವಿ. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ ಮೇಜರ್ ಆಗಿ ನಮ್ಮ ಭೂಮಿಯಿಂದ ನಾವು ಆಫ್ಟರ್ ದ ಡಿಕೆ ಆಫ್ ಏನಪ್ಪಾ ಅಂತಂದ್ರೆ ಡಿಕೇಯಿಂಗ್ ಅಪ್ ಆಫ್ ಮೆರೈನ್ ಆರ್ಗನಿಸಮ್ಸ್, ಒಂದು ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಗಿಡ ಮರಗಳು ಸತ್ತಾಗ ಅವೇನಾಗ್ತವೆ, ಫಾಸಿಲ್ಸ್ ಆಗ್ತವೆ. ಫಾಸಿಲ್ ಇಂದ ನಮಗೆ ಪೆಟ್ರೋಲಿಯಂ ಅಂತಕ್ಕಂಥ ಉತ್ಪಾದನೆ ಆಗತ್ತೆ. ಪೆಟ್ರೋಲಿಯಂ ಆಗಿರ್ಬೋದು, ಕೋಲ್ ಬೆಡ್, ಮೀಥೇನ್ ಆಗಿರ್ಬೋದು, ಶೇಲ್ ಗ್ಯಾಸ್ ಆಗಿರ್ಬೋದು, ಇವೆಲ್ಲ ಬರ್ತಕ್ಕಂಥದ್ದು ಎಲ್ಲಿಂದ ಅಂತಂದ್ರೆ ಮೇಜರ್ ಆಗಿ ಈ ಒಂದು ಸೆಡಿಮೆಂಟ್ರಿ ರಾಕ್ ಇಂದ. ನಾವು ಮೂರನೇದು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆಯಪ್ಪ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು ಗುಜರಾತ್ ಅಲ್ಲಿ, ಮಹಾರಾಷ್ಟ್ರ, ಅದಾದ್ಮೇಲೆ ಅಸ್ಸಾಂ ಅಂತ ಕರಿತೀವಿ, ದಿಗ್ಬಾಯ್. ನಾವು ದಿಗ್ಬಾಯ್ ಪ್ಲೇಸ್ ನೆನ್ಪಿಟ್ಕೊಳ್ಳಿ. ನಾವು ದಿಗ್ಬಾಯ್ ಮೇಜರ್ ಇಂಪಾರ್ಟೆಂಟ್ ಪ್ಲೇಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಎಲ್ಲಪ್ಪ ಅಂತಂದ್ರೆ ಅಸ್ಸಾಂ ಅಂತ ಕರಿತೀವಿ. ನಾವು ಇದು ರಿಲೇಟೆಡ್ ಟು ಏನು ಅಂತಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಮೂರನೇದು ಯಾವ್ದಪ್ಪ ಅಂತಂದ್ರೆ ಯಾವ್ದು ಅಂದ್ರೆ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಏನು ನ್ಯಾಚುರಲ್ ಗ್ಯಾಸ್ ಅಂದ್ರೆ? ನ್ಯಾಚುರಲ್ ಗ್ಯಾಸ್ ಅಂದ್ರೆ ನೈಸರ್ಗಿಕ ಅನಿಲ ಅಂತ ಕರಿತೀವಿ. ನೀವೇ ನೋಡಿ, ಇವಾಗ ಮೇಜರ್ ಆಗಿ ಯುದ್ಧ ಆಗ್ತಿರೋದ್ರಿಂದ ನಾವು ಭಾರತದಲ್ಲಿ ಏನಪ್ಪಾ ಸಮಸ್ಯೆ ಅಂತಂದ್ರೆ ನಾವು ಗ್ಯಾಸ್ನ ಸಮಸ್ಯೆ ಫೇಸ್ ಆಗ್ತದೆ. ನಾವು ಗ್ಯಾಸ್ ಅಂತಕ್ಕಂಥದ್ದು ಎಲ್ಲಿಂದ ಬರುತ್ತೆ, ನಾವು ಅತಿ ಹೆಚ್ಚು ಗ್ಯಾಸ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯಗಳು ಯಾವ್ಯಾವು, ನಾವು ಬೇಕಾಗಿರ್ತಕ್ಕಂಥ ಗ್ಯಾಸ್ ಅಂತಕ್ಕಂಥ ನಮ್ಮ ಭಾರತದಲ್ಲಿ ಉತ್ಪಾದನೆ ಆಗ್ತಿದ್ಯಾ ಅಥವಾ ಮೇಜರ್ ಆಗಿ ಆಮದು ಮಾಡ್ಕೋತಿದೀವಾ, ಇದ್ರ ಬಗ್ಗೆ ಗೊತ್ತಿರಬೇಕು. ನಾವು ಮೊದಲನೇದ್ರ ಬಗ್ಗೆ ನೋಡೋದಾದ್ರೆ ಗ್ಯಾಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ಸ್ ಕೆಮಿಕಲ್ ಫಾರ್ಮುಲಾ ಆಫ್ ಏನು ಅಂತಂದ್ರೆ ಮೀಥೇನ್ ಅಂತ ಕರಿತೀವಿ. ಈ ಅನಿಲ ಅಂತಕ್ಕಂಥದ್ದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಮೇಜರ್ ಆಗಿ ಮೀಥೇನ್ ಅಂತ ಕರಿತೀವಿ, CH4 ಅಂತ ಕರಿತೀವಿ. ಎರಡನೇದು, ನಾವು ಈ ಗ್ಯಾಸ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಗ್ಯಾಸ್ ಅನ್ನ ಮೇಜರ್ ಆಗಿ ಅಡಿಗೆ ಕುಕಿಂಗ್ ಯೂಸ್ ಮಾಡ್ತೀವಿ, ಅಡಿಗೆ ಮಾಡೋದ್ರಲ್ಲಿ. ಎರಡನೇದು ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಮೂರನೇದು ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಸೆಕ್ಟರ್, ವೆಹಿಕಲ್ಸ್ ಅನ್ನ ರನ್ ಮಾಡೋದಕ್ಕೆ ಕೂಡ ಈ ಒಂದು ಅನಿಲ ಅಥವಾ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ.
ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಈ ಒಂದು ಗ್ಯಾಸ್ ಅಂತಕ್ಕಂಥದ್ದು ಎಲ್ಲಿ ಸಿಗತ್ತೆ ಅಥವಾ ಎಲ್ಲಿ ಅವೈಲೇಬಲ್ ಇದೆ, ಯಾವ ರಾಜ್ಯಗಳು ಅತಿ ಹೆಚ್ಚು ಇದೆಯಪ್ಪ ಅಂದ್ರೆ ಅತಿ ಹೆಚ್ಚು ಇರ್ತಕ್ಕಂಥದ್ದು ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ಅತಿ ಹೆಚ್ಚು ಮೇಜರ್ ಪ್ರೊಡ್ಯೂಸಿಂಗ್ ಜಿಲ್ಲೆಗಳು ಅಥವಾ ರಾಜ್ಯಗಳು ಯಾವ್ಯಾವಪ್ಪ ಅಂತಂದ್ರೆ ಸಿಗ್ತಕ್ಕಂಥದ್ದು ಕೃಷ್ಣಾ ಗೋದಾವರಿ ಬೇಸಿನ್ ಅಂತ ಕರಿತೀವಿ ಆಂಧ್ರ ಪ್ರದೇಶದಲ್ಲಿ, ಕೃಷ್ಣಾ ಗೋದಾವರಿ ಬೇಸಿನ್. ಎರಡನೇದು ಬರ್ತಕ್ಕಂಥದ್ದು ಮುಂಬೈ ಹೈ ಅಂತ ಕರಿತೀವಿ. ಮೂರನೇದು ಅಸ್ಸಾಂ ಇದೆ. ನಾಲ್ಕನೇದು ಯಾವ್ದಪ್ಪ ಅಂತಂದ್ರೆ ಗುಜರಾತ್ ಅಲ್ಲಿ ಅತಿ ಹೆಚ್ಚು ಅನಿಲ ಅಂತಕ್ಕಂಥದ್ದು ಸಿಗುತ್ತೆ. ನಾವು ಇವೆಲ್ಲ ಏನಪ್ಪಾ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಕಲ್ಲಿದ್ದಲು ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಟ್ರೆಡಿಷನಲ್ ರಿಸೋರ್ಸಸ್. ನಾವು ಟ್ರೆಡಿಷನಲ್ ರಿಸೋರ್ಸಸ್ ಆಫ್ ಎನರ್ಜಿ ನಾವು ಮೇಜರ್ ಆಗಿ ನಮ್ಮ ಹಳೆ ಕಾಲದಿಂದ ಈ ಒಂದು ರಿಸೋರ್ಸಸ್ ಅನ್ನ, ಅದೇ ರೀತಿ ಎನರ್ಜಿ ರಿಸೋರ್ಸ್ ಅನ್ನ ಯೂಸ್ ಮಾಡ್ತಾ ಬರ್ತಿದೀವಿ. ಸರ್, ಇವೆಲ್ಲದನ್ನ ಯೂಸ್ ಮಾಡಿ ನಮ್ಗೆ ಏನಾದ್ರು ತೊಂದರೆ ಇದೆಯಾ ಅಂತಂದ್ರೆ ಹಲವಾರು ತೊಂದರೆಗಳಿದಾವೆ. ಯಾವ ರೀತಿ ಹಲವಾರು ತೊಂದರೆಗಳಂತಂದ್ರೆ ನಮ್ಮ ಪರಿಸರಕ್ಕೆ ಹಾನಿ ಆಗ್ತಿದೆ ಬಿಕಾಸ್ ಆಫ್ ಪೊಲ್ಯೂಷನ್. ಎರಡನೇದು ಹವಾಮಾನ ಬದಲಾವಣೆ ಆಗ್ತಿದೆ. ನಾವು ಮೂರನೇದು ನಮ್ಮ ಭಾರತದಲ್ಲಿ ಇಲ್ಲದೆ ಇರೋದ್ರಿಂದ ನಮಗೆ ದುಡ್ಡು ಕೂಡ ಜಾಸ್ತಿ ಆಗ್ತಿದೆ. ಯಾಕಪ್ಪ ಅಂತಂದ್ರೆ ನಾವು ಮೇಜರ್ ಆಗಿ ಇಂಪೋರ್ಟ್ ಮಾಡ್ಕೊತಾ ಇದೀವಿ. ನಾವು ಇಂಪೋರ್ಟ್ ಮಾಡ್ಕೊಂಡಾಗ ವಿ ಆರ್ ಪೇಯಿಂಗ್ ಹ್ಯೂಜ್ ಅಮೌಂಟ್ ಆಫ್ ಮನಿ. ಇದೆಲ್ಲದ್ರಿಂದ ಯಾರಿಗಪ್ಪ ಸಮಸ್ಯೆ ಆಗ್ತಿದೆ ಅಂತಂದ್ರೆ ನಮ್ಮ ಪರಿಸರಕ್ಕೆ ಜೊತೆಗೆ ನಮ್ಮ ಭಾರತಕ್ಕೆ ಕೂಡ ಸಮಸ್ಯೆ ಆಗ್ತಿದೆ. ನಾವು ಎಲ್ಲ ಸಮಸ್ಯೆಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬಹುದು, ತಡೆಗಟ್ಟೋದು ಹೇಗೆ ಅಂತಂದ್ರೆ ನಾವು ವಿ ನೀಡ್ ಟು ಫೋಕಸ್ ಅಪಾನ್ ದ ಮೇಜರ್ ಇಂಪಾರ್ಟೆಂಟ್ ರಿಸೋರ್ಸ್ ಯಾವುದು ಅಂತಂದ್ರೆ ಇಟ್ ಈಸ್ ನಾನ್ ಕನ್ವೆನ್ಷನಲ್ ರಿಸೋರ್ಸಸ್ ಅಥವಾ ಮಾಡರ್ನ್ ರಿಸೋರ್ಸಸ್ ಅಂತ ಕರಿತೀವಿ. ಈ ಮಾಡರ್ನ್ ರಿಸೋರ್ಸಸ್ಗೆ ಜಾಸ್ತಿ ಆದ್ಯತೆ ಕೊಡಬೇಕು. ಆ ಮಾಡರ್ನ್ ರಿಸೋರ್ಸಸ್ ಯಾವುವು ಅಂತಂದ್ರೆ ಮೇಜರ್ ಆಗಿ ಸೌರ ಶಕ್ತಿ ಅಂತ ಕರಿತೀವಿ ಅಥವಾ ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಅದನ್ನ ವಿ ಕಾಲ್ ಇಟ್ ಆಸ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ನಾವು ಮೇಜರ್ ಆಗಿ ನಾವು ಹಳೆ ಕಾಲದಿಂದ ಯೂಸ್ ಮಾಡ್ತಿರ್ಲಿಲ್ಲ, ಸಾಂಪ್ರದಾಯಿಕವಾಗಿ ಯೂಸ್ ಮಾಡ್ತಿರ್ಲಿಲ್ಲ. ನಾವು ಅಂತ ರಿಸೋರ್ಸ್ ಅನ್ನ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ ಅಂತ ಕರಿತೀವಿ. ಉದಾಹರಣೆ ಬೇಕು ಅಂತಂದ್ರೆ ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಗ್ರೀನ್ ಹೈಡ್ರೋಜನ್ ಆಗಿರ್ಬೋದು, ಜೊತೆಗೆ ಯಾವ್ದಪ್ಪ ಅಂದ್ರೆ ಎಥನಾಲ್ ಆಗಿರ್ಬೋದು. ಇವೆಲ್ಲ ಎಲ್ಲಿ ಬರ್ತವೆ ಅಂತಂದ್ರೆ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್. ನ್ಯೂಕ್ಲಿಯರ್ ಕೂಡ ಸರ್, ಇವೆಲ್ಲದಿಂದ ನಮ್ಗೆ ಉಪಯೋಗ ಇದೆಯಾ ಅಂದ್ರೆ ನಮ್ಮ ಪರಿಸರಕ್ಕೆ ಕೂಡ ಹಾನಿ ಕಡಿಮೆ ಆಗತ್ತೆ ಅಂಡ್ ಅದರ ಜೊತೆಗೆ ನಮ್ಮ ಮೇಜರ್ ಭಾರತಕ್ಕೆ ಉಪಯೋಗ ಆಗತ್ತ ಅಂದ್ರೆ ಹೌದು. ಯಾಕೆ ಅಂತಂದ್ರೆ ವೆನ್ ವಿ ಆರ್ ಗೋಯಿಂಗ್ ಫಾರ್ ಇಂಪೋರ್ಟ್ ಹ್ಯೂಜ್ ಅಮೌಂಟ್ ಆಫ್ ದುಡ್ಡನ್ನ ಕೊಡ್ಬೇಕಾಗತ್ತೆ. ಆ ಎಲ್ಲಾ ಖರ್ಚನ್ನ ಕೂಡ ನಮ್ಮ ಮೇಜರ್ ಆಗಿ ನಮ್ಮ ಸೋಲಾರ್ ವಿಂಡ್ ಇಂದ ಬಂದಾಗ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ನಾವು ಇಷ್ಟು ಹೇಳ್ತಾ ನೆಕ್ಸ್ಟ್ ಹೋಗೋಣ. ಮೇಜರ್ ಯಾವ್ದಪ್ಪ ಅಂತಂದ್ರೆ ಸೋಲಾರ್ ಎನರ್ಜಿ ಅಂತ ಕರಿತೀವಿ, ಸೌರ ಶಕ್ತಿ ಅಂತ ಕರಿತೀವಿ. ನಾವು ಸೋಲಾರ್ ಎನರ್ಜಿ ಬಗ್ಗೆ ಗೊತ್ತಿರಬೇಕಾದ್ರೆ ನೆನಪಿಟ್ಕೊಳ್ರಪ್ಪ, ನಾವು ಎನರ್ಜಿ ವಿಚ್ ಇಸ್ ಯೂಸ್ ಫ್ರಮ್ ಎಲ್ಲಿಂದ ಅಂತಂದ್ರೆ ದ ಸನ್. ನಮ್ಮ ಸೂರ್ಯನ ಕಿರಣಗಳಿಂದ ಮೇಜರ್ ಆಗಿ ಬರ್ತಕ್ಕಂಥ ರೇಡಿಯೇಷನ್ ಅನ್ನ ಅದರಿಂದ ಕನ್ವರ್ಟ್ ಮಾಡಿ ನಾವು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಸೌರ ಶಕ್ತಿ ಅಂತ ಕರಿತೀವಿ. ನಾವು ಸೌರ ಶಕ್ತಿ ಮಾಡಬೇಕು ಅಥವಾ ಸೋಲಾರ್ ಎನರ್ಜಿಯನ್ನ ಉತ್ಪಾದನೆ ಮಾಡಬೇಕಾದ್ರೆ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಸೋಲಾರ್ ಪ್ಯಾನಲ್ಸ್ ಅಂತಕ್ಕಂಥದ್ದು ಬೇಕಾಗತ್ತೆ. ನಾವು ಈ ಸೋಲಾರ್ ಪ್ಯಾನಲ್ಸ್ ಅನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯಗಳು ಯಾವಪ್ಪ ಅಂತಂದ್ರೆ 2 ರಾಜ್ಯಗಳಿದಾವೆ. ಒಂದ್ ಯಾವ್ದಪ್ಪ ಅಂತಂದ್ರೆ ರಾಜಸ್ಥಾನ್ ಮತ್ತೆ ಗುಜರಾತ್ ಅಂತ ಕರಿತೀವಿ. ನಾವು ಅದೇ ರೀತಿ ಸೋಲಾರ್ ಪಾರ್ಕ್ಗಳನ್ನ ಕೂಡ ಸ್ಥಾಪನೆ ಮಾಡಿದೀವಿ. ಎಲ್ಲಪ್ಪ ಸ್ಥಾಪನೆ ಮಾಡಿದೀವಿ ಅಂದ್ರೆ ನಾವು ವಿಶ್ವದಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಸೋಲಾರ್ ಪಾರ್ಕ್ ಯಾವುದು ಅಂತಂದ್ರೆ ನಾವು ಬಾಡ್ಲಾ ಸೋಲಾರ್ ಪಾರ್ಕ್ ಅಂತ ಕರಿತೀವಿ. ಇರ್ತಕ್ಕಂಥದ್ದೆಲ್ಲಪ್ಪ ಅಂದ್ರೆ ರಾಜಸ್ಥಾನಲ್ಲಿ. ನಾವು ಅದೇ ರೀತಿ ಎರಡನೇದು ಚೈನಾದಲ್ಲಿದೆ ಅಂಡ್ ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ಕರ್ನಾಟಕದ್ದು ಯಾವ್ದಪ್ಪ ಅಂದ್ರೆ ಶಕ್ತಿ ಪಾರ್ಕ್ ಅಂತ ಕರಿತೀವಿ, ಪಾವಗಾಡದಲ್ಲಿದೆ. ನಾವು ಇದು ಎಲ್ಲಾದ್ರ ಜೊತೆಗೆ ಮೇಜರ್ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದೀವಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ನಮ್ಮ ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಒಂದು ಸಂಸ್ಥೆಯನ್ನ ಕೂಡ ಸ್ಥಾಪನೆ ಮಾಡಿದೀವಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೀವಿ. ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ ಅಂದ್ರೆ ಗುರುಗ್ರಾಮ್ ಅಲ್ಲಿದೆ, ಹರಿಯಾಣದಲ್ಲಿದೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಸೌರ ಶಕ್ತಿಯನ್ನ ಹೆಚ್ಚು ಮಾಡಬೇಕು. ನಾವು ಇಡೀ ವಿಶ್ವದಲ್ಲೇ ಸೌರಶಕ್ತಿ ಹೆಚ್ಚು ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಪರಿಸರ ಹಾನಿ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ನಮ್ಮ ಭಾರತಕ್ಕೆ ಕೂಡ ಹಲವಾರು ಉಪಯೋಗಗಳಾಗತ್ತೆ ಅಂತ ನಮ್ಮ ಮೇಜರ್ ಆಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಇದನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಓಕೆನಾ, ನೆನ್ಪಿಟ್ಕೊಳ್ಳಿ. ನಾವು ಸೋಲಾರ್ ಎನರ್ಜಿ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳಿಂದ ನಮ್ಮ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿದ್ರೆ ಅದನ್ನ ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಯಾವ ರೀತಿ ಬರುತ್ತಪ್ಪ ಅಂತಂದ್ರೆ ಮೇಜರ್ ಆಗಿ ನಮ್ಮ ಸೋಲಾರ್ ಪ್ಯಾನಲ್ಗಳ ಮೂಲಕ ಸೌರ ಶಕ್ತಿಯನ್ನ ಮೇಜರ್ ಆಗಿ ಉತ್ಪಾದನೆ ಮಾಡ್ತೀವಿ. ಸೆಕೆಂಡ್, ನಾವು ಮೂರನೇದ್ರ ಬಗ್ಗೆ ನೋಡಿದ್ರೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯಗಳು ಯಾವ್ಯಾವು ಅಂತಂದ್ರೆ ರಾಜಸ್ಥಾನ್ ಮತ್ತು ಗುಜರಾತ್ ಅಂತ ಕರಿತೀವಿ. ರಾಜಸ್ಥಾನ್ ಮತ್ತು ಗುಜರಾತ್ ಅಂತಕ್ಕಂಥದ್ದು ಅತಿ ಹೆಚ್ಚು ಉತ್ಪಾದನೆ ಆಗ್ತಿದೆ. ರಾಜಸ್ಥಾನ್ ಅಂತಕ್ಕಂಥದ್ದು 20 ಗಿಗಾವ್ಯಾಟ್ ಹತ್ರ ಅಂಡ್ ಅದೇ ಗುಜರಾತ್ ಅಂತಕ್ಕಂಥದ್ದು 10 ಗಿಗಾವ್ಯಾಟ್ ಇದೆ.
10 ಗಿಗಾವ್ಯಾಟ್. ಜೊತೆಗೆ ನಮ್ಮ ಕರ್ನಾಟಕ ಅಂತಕ್ಕಂಥ 3ನೇ ಸ್ಥಾನದಲ್ಲಿದೆ. ನಾವು ಎಷ್ಟಪ್ಪ ಅಂತಂದ್ರೆ 9 ಗಿಗಾವ್ಯಾಟ್ ಅಲ್ಲಿ ಟೋಟಲ್ ಆಗಿ ನಾವು ಉತ್ಪಾದನೆ ಮಾಡ್ತಿರ್ತಕ್ಕಂಥ ಎಷ್ಟಪ್ಪ ಅಂತಂದ್ರೆ 75 ಗಿಗಾವ್ಯಾಟ್ ಅಂತಕ್ಕಂಥದ್ದು ಉತ್ಪಾದನೆ ಎಲ್ಲಿಂದ ಬರ್ತಿದೆ ಅಂದ್ರೆ ಸೋಲಾರ್ ಎನರ್ಜಿಯಿಂದ ಉತ್ಪಾದನೆ ಆಗ್ತಾ ಇದೆ. ಜೊತೆಗೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಮ್ಮ ಕರ್ನಾಟಕ ಆಲ್ರೆಡಿ ಹೇಳಿದೆ, ಪಾವಗಡ ಸೋಲಾರ್ ಪಾರ್ಕ್ ಅಂತಕ್ಕಂಥದ್ದು 2 ಗಿಗಾವ್ಯಾಟ್ ಅಥವಾ 2000 ಮೆಗಾವ್ಯಾಟ್ ವೆಚ್ಚದಲ್ಲಿ ನಾವೇನ ಸ್ಥಾಪನೆ ಮಾಡಿದ್ವಪ್ಪ ಅಂತಂದ್ರೆ ಮೇಜರಾಗಿ ಸೋಲಾರ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡಿದ್ವಿ. ಎಲ್ಲಿ ಅಂದ್ರೆ ಪಾವಗಡ, ತುಮಕೂರಲ್ಲಿ. ಇದನ್ನ ಶಕ್ತಿ ಪಾರ್ಕ್ ಅಂತ ಕೂಡ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ, ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಎಷ್ಟನೇ ಸ್ಥಾನದಲ್ಲಿ ಇದೆಯಪ್ಪ ಅಂದ್ರೆ 3ನೇ ಸ್ಥಾನದಲ್ಲಿದೆ. ಮೇಜರ್ ಟಾಪ್ 5 ಅಂತ ಕರಿತೀವಿ. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಎಷ್ಟಪ್ಪ ಅಂತಂದ್ರೆ 9 ಗಿಗಾವ್ಯಾಟ್ ಅಂತ ಈಗ ತಾನೇ ಹೇಳಿದೆ. ಅಂದಾಜು ಅಪ್ರಾಕ್ಸಿಮೇಟ್ ಆಗಿ 9 ಗಿಗಾವ್ಯಾಟ್ ಅಂತಕ್ಕಂಥದ್ದು ಸೌರಶಕ್ತಿಯಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಿದ್ದೀವಿ. ಜೊತೆಗೆ ಇದೆಲ್ಲ ಓಕೆ ಸರ್, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ 2 ಸಿಟಿಗಳನ್ನ ಸೋಲಾರ್ ಸಿಟಿಯಾಗಿ ಡಿಕ್ಲೇರ್ ಮಾಡಿದ್ದೀವಿ. ಯಾವ್ದಪ್ಪ ಅಂದ್ರೆ ಹೊಸಪೇಟೆ ನಮ್ಮ ವಿಜಯನಗರಂ ಜಿಲ್ಲೆಯಲ್ಲಿದೆ. ಎರಡನೇದು ಯಾವ್ದಪ್ಪ ಅಂದ್ರೆ ಬೀದರ್. ಈ 2 ಜಿಲ್ಲೆಗಳನ್ನ ಮೇಜರ್ ಆಗಿ 2 ಸಿಟಿಗಳನ್ನ ಸೋಲಾರ್ ಸಿಟಿಯಾಗಿ ನಮ್ಮ ಕರ್ನಾಟಕದಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. ಇಷ್ಟು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಸೌರ ಶಕ್ತಿಗೆ ಸಂಬಂಧಪಟ್ಟಂಗೆ ಗೊತ್ತಿರಲಿ. ಇದರ ನಮ್ಮ ಬೆನಿಫಿಟ್ ಏನಪ್ಪಾ ಅಂತಂದ್ರೆ 2 ಬೆನಿಫಿಟ್ಸ್ ಇದಾವೆ. ಒಂದು, ನಮ್ಮ ಪರಿಸರಕ್ಕೆ ಹಾನಿ ಕಡಿಮೆ ಆಗುತ್ತೆ. ಎರಡನೇದು ಯಾವುದು ಅಂತಂದ್ರೆ ನಮ್ಮ ಭಾರತಕ್ಕೆ ಕೂಡ ಯಾವಾಗ ಇಂಪೋರ್ಟ್ ಕಡಿಮೆ ಆಗುತ್ತೋ ನಮ್ಮ ಬಿಲ್ ಕೂಡ ಏನಾಗುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ, ಅದು ಕೂಡ ಕಡಿಮೆ ಆಗ್ತಾ ಬರ್ತಿರುತ್ತೆ. ಜೊತೆಗೆ ಆತ್ಮ ನಿರ್ಭರದ ಕಡೆಗೆ ಮೂವ್ ಆಗ್ತೀವಿ. ಓಕೆನಾ, ಇಷ್ಟು ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕೊನೆಯ ಟಾಪಿಕ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ವಿಂಡ್ ಎನರ್ಜಿ ಅಂತ ಕರಿತೀವಿ. ನಮ್ಮ ಮೇಜರ್ ಆಗಿ ಪವನ ಶಕ್ತಿ ಅಂತ ಕರಿತೀವಿ. ಗಾಳಿಯಿಂದ ಬರ್ತಕ್ಕಂಥ ಶಕ್ತಿ ಯಾವ್ದಪ್ಪ ಅಂತಂದ್ರೆ ವಿಂಡ್ ಎನರ್ಜಿ ಅಂತ ಕರಿತೀವಿ. ಸರಿ, ವಿಂಡ್ ಎನರ್ಜಿ ಅಂತಕ್ಕಂಥದ್ದು ನಮಗೆ ಉಪಯೋಗ ಆಗತ್ತೆ ಅಂದ್ರೆ ನಮ್ಮ ಪರಿಸರಕ್ಕೆ ಕೂಡ ಹಾನಿ ಆಗಲ್ಲ. ಜೊತೆಗೆ ನಮ್ಮ ಭಾರತ ಸರ್ಕಾರಕ್ಕೆ ಕೂಡ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೂಡ ಯಾವುದೇ ರೀತಿ ನಷ್ಟ ಆಗಲ್ಲ. ನಾವು ಮೂರನೇದು, ಈ ವಿಂಡ್ ಎನರ್ಜಿನ ಉತ್ಪಾದನೆ ಮಾಡಬೇಕಾದ್ರೆ ಎಲ್ಲಪ್ಪ ಉತ್ಪಾದನೆ ಮಾಡಬಹುದು ಅಂತಂದ್ರೆ ಬೆಟ್ಟ ಗುಡ್ಡಗಳಲ್ಲಿ, ಜೊತೆಗೆ ಬಯಲು ಸೀಮೆ ಇರಬೇಕು. ಜೊತೆಗೆ ಮೂರನೇದು ಏನಪ್ಪಾ ಅಂದ್ರೆ ಕರಾವಳಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಅತಿ ಹೆಚ್ಚು ವಿಂಡ್ ಎನರ್ಜಿನ ಉತ್ಪಾದನೆ ಮಾಡಬಹುದು. ನಾವು ಭಾರತದಲ್ಲಿ ಎಷ್ಟಪ್ಪ ಉತ್ಪಾದನೆ ಮಾಡ್ತಿದೀವಿ ಅಂತಂದ್ರೆ 44ರಿಂದ 45 ಗಿಗಾವ್ಯಾಟ್ ಅಂತಕ್ಕಂಥದ್ದು ಮೇಜರ್ ಆಗಿ ಯಾವ ವಿದ್ಯುತ್ ಬರ್ತದೆ, ಮೇಜರ್ ಆಗಿ ಗಾಳಿಯಿಂದ ವಿಂಡ್ ಎನರ್ಜಿ ಅಂತ ಕರಿತೀವಿ. ವಿಂಡ್ ಎನರ್ಜಿ ನಾವು ಅತಿ ಹೆಚ್ಚು ವಿಂಡ್ ಎನರ್ಜಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ಕರ್ನಾಟಕ. ಮೇಜರ್ ಆಗಿ ಕರ್ನಾಟಕ ಕೂಡ ಇದೆ. ನಾವು ಅತಿ ಹೆಚ್ಚು ಇರ್ತಕ್ಕಂಥ ಗುಜರಾತ್ ಅಲ್ಲಿ. ನಾವು ಕರ್ನಾಟಕದಲ್ಲಿ ನೋಡೋಣ ಎಲ್ಲೆಲ್ಲಿ ಉತ್ಪಾದನೆ ಆಗತ್ತಂತ. ನಾವು ಇಲ್ಲಿ ಪ್ರಮುಖ ಮೇಜರ್ ಆಗಿ ನಾವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯಗಳು ಯಾವುವು ಅಂತಂದ್ರೆ ಗುಜರಾತ್ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ. ಈ ಎಲ್ಲಾ ರೀಜನ್ಸ್ ಅಲ್ಲಿ ಯಾವ ಎನರ್ಜಿಯನ್ನ ಉತ್ಪಾದನೆ ಮಾಡ್ತೀವಪ್ಪ ಅಂದ್ರೆ ವಿಂಡ್ ಎನರ್ಜಿ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಗುಜರಾತ್. ಅದೇ ರೀತಿ ಸೌರಶಕ್ತಿಗೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿರ್ತಕ್ಕಂಥವ್ರು ಮೇಜರ್ ಆಗಿ ರಾಜಸ್ಥಾನ್ ಅಂತ ಕರಿತೀವಿ. ನಾವು ಎಲ್ಲೆಲ್ಲಪ್ಪ ಈ ಒಂದು ಮೇಜರ್ ಆಗಿ ವಿಂಡ್ ಎನರ್ಜಿಯನ್ನು ಉತ್ಪಾದನೆ ಮಾಡ್ತಾರೆ ಅಂದ್ರೆ ತಮಿಳುನಾಡು ಆಗಿರ್ಬೋದು, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ್ ಅಂತ ಕರಿತೀವಿ. ಇಷ್ಟು ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಓಕೆನಾ, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ನಾವು ಮೇಜರ್ ಆಗಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇಟ್ ಇಸ್ ಮೇಜರ್ ಆಗಿ ಗೊತ್ತಿರಲಿ. ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಟಾಪ್ ರ್ಯಾಂಕ್ ಅಲ್ಲಿ ಗುಜರಾತ್, 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ತಮಿಳುನಾಡು ಇದೆ. ನಾವು ಅದೇ ರೀತಿ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕ ಅಂತ ಕರಿತೀವಿ. ಎಷ್ಟು ಪರ್ಸೆಂಟೇಜ್ ಅಪ್ಪ ಅಂದ್ರೆ ಹತ್ರ 27% ಗುಜರಾತ್, ಅದಾದ್ಮೇಲೆ 22% ಅಲ್ಲಿ ಇರ್ತಕ್ಕಂಥ ತಮಿಳುನಾಡು. ನಾವು 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಯಾವ್ದಪ್ಪ ಕರ್ನಾಟಕ, 15% ಉತ್ಪಾದನೆ ಯಾವ್ದಿಂದ ಮಾಡ್ತಿದೀವಪ್ಪ ಅಂದ್ರೆ ನಾವು ವಿಂಡ್ ಎನರ್ಜಿ ಅಥವಾ ಪವನ ಶಕ್ತಿ ಅಂತ ಕರಿತೀವಿ. ನಾವು ಇದ್ರ ಜೊತೆಗೆ ಇಟ್ ಇಸ್ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಇಟ್ ಇಸ್ ಎಷ್ಟು ಉತ್ಪಾದನೆ ಮಾಡ್ತಿದೀವಿ ಟೋಟಲ್ ಆಗಿ ನೋಡೋದಾದ್ರೆ 5 ಗಿಗಾವ್ಯಾಟ್ ಉತ್ಪಾದನೆಯನ್ನ ನಾವು ಎಲ್ಲಿಂದ ಬರ್ತಿದೆಯಪ್ಪ ಅಂದ್ರೆ ಪವನ ಶಕ್ತಿ ಅಥವಾ ಗಾಳಿಯಿಂದ ಬರ್ತಿದೆ. ನಾವು ಯಾವ ಜಿಲ್ಲೆಗಳಲ್ಲಿ ಪ್ರಮುಖವಾದ ಜಿಲ್ಲೆಗಳು ಯಾವ್ಯಾವು ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂಗೆ ಅಂತಂದ್ರೆ ಮೊದಲನೇದು ಗೊತ್ತಿರಬೇಕು, ಚಿತ್ರದುರ್ಗ ಆಗಿರ್ಬೋದು, ಗದಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಕೊಪ್ಪಳ. ಈ ಒಂದು ರೀಜನ್ಸ್ ಅಲ್ಲಿ ಮೇಜರ್ ಆಗಿ ಏನಪ್ಪಾ ಅಂದ್ರೆ ಈ ಪವನ ಶಕ್ತಿಗೆ ಸಂಬಂಧಪಟ್ಟಂಗೆ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂಗೆ ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿದ್ವಿ. ನಾವು ಜೊತೆಗೆ ಗೊತ್ತಿರಬೇಕಿಲ್ಲಿ ನಾವು ಹಲವಾರು ಬಾರಿ ಇಟ್ ಇಸ್ ಕರ್ನಾಟಕದ ಸ್ಥಾನ ಎಷ್ಟಿರ್ತಪ್ಪ ಅಂದ್ರೆ 3-4 ಇರುತ್ತೆ. 3ನೇ ಸ್ಥಾನದಲ್ಲಿ ಅಥವಾ 4ನೇ ಸ್ಥಾನದಲ್ಲಿ ಇರುತ್ತೆ. ನಾನು ನೆನ್ಪಿಟ್ಕೋಬೇಕಿಲ್ಲಿ 3 ಅಥವಾ 4ನೇ ಸ್ಥಾನದಲ್ಲಿ ಯಾವ್ದು ಇದೆಯಪ್ಪ ಅಂದ್ರೆ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಇದೆ. ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಪವನ ಶಕ್ತಿಗೆ ಸಂಬಂಧಪಟ್ಟಂಗೆ ಗೊತ್ತಿರಬೇಕು. ನಾವು ಇಷ್ಟು ವಿಚಾರಗಳನ್ನ ಮೇಜರ್ ಆಗಿ ಯಾವ ಚಾಪ್ಟರ್ ಡಿಸ್ಕಸ್ ಮಾಡಿದ್ವಪ್ಪ ಅಂದ್ರೆ ಇಟ್ ಇಸ್ ಈ ಒಂದು ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ.
ನೆನಪಿಟ್ಕೊಳ್ಳಿ, ನಾವು ಈ ಚಾಪ್ಟರ್ ನೋಡಿದಾಗ ಮಿನರಲ್ ರಿಸೋರ್ಸ್ ಅಂತ ನೋಡಿದ್ವಿ. ನಾವು ಮೇಜರ್ ಆಗಿ ಸಂಪನ್ಮೂಲಗಳು ಅಂತ ಅಂದಾಗ ಯಾವ್ದ್ರ ಬಗ್ಗೆ ಗೊತ್ತಿರಬೇಕಪ್ಪ, ಮಿನರಲ್ಸ್ ಬಗ್ಗೆ ಗೊತ್ತಿರಬೇಕು, ಅದೇ ರೀತಿ ಎನರ್ಜಿ ರಿಸೋರ್ಸ್ ಬಗ್ಗೆ ಗೊತ್ತಿರಬೇಕು. ನಾವು ಮಿನರಲ್ಸ್ ಅಂತ ಡಿಸ್ಕಸ್ ಮಾಡಿದಾಗ ನಾನು ಆಲ್ರೆಡಿ ಹೇಳಿದೆ, ನಾವು ಮೆಟಾಲಿಕ್ ಯಾವುದು, ನಾನ್ ಮೆಟಾಲಿಕ್ ಯಾವುದು. ನಾವು ಮೆಟಾಲಿಕ್ ಅಲ್ಲಿ ಎರಡು ವಿಧ ಬರ್ತವೆ. ಫೆರ್ರಸ್ ಅಂದ್ರೆ ಏನು, ನಾನ್ ಫೆರ್ರಸ್ ಅಂದ್ರೆ ಗೊತ್ತಿರಬೇಕು. ಫೆರ್ರಸ್ ಅಂದ್ರೆ ಕಬ್ಬಿಣಾಂಶ ಇದ್ರೆ ಅದನ್ನ ಫೆರ್ರಸ್ ಮೆಟಾಲಿಕ್ ಮಿನರಲ್ಸ್ ಅಂತ ಕರಿತೀವಿ, ಇಲ್ಲ ಅಂದ್ರೆ ನಾನ್ ಫೆರ್ರಸ್ ಮೆಟಾಲಿಕ್ ಮಿನರಲ್ಸ್. ನಾವು ಎರಡನೇದು ಬರ್ತಕ್ಕಂಥದ್ದು ನಾನ್ ಮೆಟಾಲಿಕ್ ಮಿನರಲ್ಸ್ ಅಂತ ಕರಿತೀವಿ. ಉದಾಹರಣೆ ಮೈಕಾ. ನಾನ್ ಫೆರ್ರಸ್ ಗೆ ಉದಾಹರಣೆ ಬೇಕು ಅಂದ್ರೆ ಬಾಕ್ಸೈಟ್ ಆಗಿರ್ಬೋದು, ಕಾಪರ್ ಅಂತ ಕರಿತೀವಿ. ನಾವು ಫೆರ್ರಸ್ ಗೆ ನೋಡಿದಾಗ ಮೇಜರ್ ಆಗಿ ಇಟ್ ಇಸ್ ಐರನ್ ಮತ್ತೆ ಮ್ಯಾಂಗನೀಸ್ ಅಂತ ಕರಿತೀವಿ, ಅಥವಾ ಮೆಗ್ನೀಷಿಯಂ ಅಂತ ಕರಿತೀವಿ. ಗೊತ್ತಿರಲಿ, ಇಷ್ಟು ಸಂಬಂಧಪಟ್ಟಂಗೆ ಗೊತ್ತಿರಬೇಕು. ನಿಮ್ಗೆ ಗೊತ್ತಿರಬೇಕು ನಾವು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ, ನಾವು ಹೂ ಇಸ್ ದ ಟಾಪ್ ಲೀಡಿಂಗ್ ಪ್ರೊಡ್ಯೂಸರ್, ಇಷ್ಟು ಬಿಟ್ಟರೆ ಎಕ್ಸಾಮ್ ಏನು ಕೇಳಲ್ಲ. ಜೊತೆಗೆ ಎನರ್ಜಿಗೆ ಸಂಬಂಧಪಟ್ಟಂಗೆ, ಇಂಧನಕ್ಕೆ ಸಂಬಂಧಪಟ್ಟಂಗೆ ನೋಡಿದಾಗ ನಿಮ್ಗೆ ಏನ್ ಗೊತ್ತಿರಬೇಕಪ್ಪ ಅಂದ್ರೆ, ಮೊದಲನೇದು ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ದ ಫಸ್ಟ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಇಂಧನಕ್ಕೆ ಸಂಬಂಧಪಟ್ಟಂಗೆ ಕನ್ವೆನ್ಷನಲ್, ನಾನ್ ಕನ್ವೆನ್ಷನಲ್. ಟ್ರೆಡಿಷನಲ್ ಯಾವುದು, ಮಾಡರ್ನ್ ಯಾವುದು. ನಾವು ಟ್ರೆಡಿಷನಲ್ ಸಂಬಂಧಪಟ್ಟಂಗೆ ಮೂರು ಬಗ್ಗೆ ನೋಡಿದ್ವಿ. ಮೇಜರ್ ಯಾವ್ದಪ್ಪ ಅಂದ್ರೆ ಕಲ್ಲಿದ್ದಲಿಗೆ ಸಂಬಂಧಪಟ್ಟಂಗೆ ಯಾವ ರಾಜ್ಯ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ, ನಾವು ಹಲವಾರು ವಿಧಗಳು ಯಾವ ಅಂತ ನೋಡಿದ್ವಿ. ಎರಡನೇದು ಪೆಟ್ರೋಲಿಯಂ ಸಂಬಂಧಪಟ್ಟಂಗೆ ನೋಡಿದ್ವಿ. ಅದಾದ್ಮೇಲೆ ಮೂರನೇದು ಯಾವ್ದಪ್ಪ ಅಂತಂದ್ರೆ ಅನಿಲಕ್ಕೆ ಸಂಬಂಧಪಟ್ಟಂಗೆ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ, ಟ್ರೆಡಿಷನಲ್. ನಾವು ಮಾಡರ್ನ್ ಬಂದಾಗ ಸೌರಶಕ್ತಿ ಸಂಬಂಧಪಟ್ಟಂಗೆ, ಗಾಳಿ ಬಂದಾಗ ಪವನ ಶಕ್ತಿ ಅಂತ ಕರಿತೀವಿ. ಇದ್ರ ಬಗ್ಗೆ ಮೇಜರ್ ಆಗಿ ವಿ ಹ್ಯಾವ್ ಡಿಸ್ಕಸ್ ಇನ್ ದಿಸ್ ಟುಡೇಸ್ ಕ್ಲಾಸ್. ಓಕೆನಾ, ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಟ್ ಇಸ್ ಇಲ್ಗೆ ಎಂಡ್ ಮಾಡೋಣ. ನಾನು ನಿಮ್ಮ ಹರೀಂದ್ರ ಗೌಡ, ನಾವು ಜಾಗ್ರಫಿ ಫ್ಯಾಕಲ್ಟಿ. ನಾವು ಈ ಒಂದು ಕ್ಲಾಸಸ್ ಅಂತಕ್ಕಂಥದ್ದು ನಾವು ವಿಜಯೀ ಭವ ಕಾಲೇಜು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ನಾವು ಆರ್ಗನೈಸ್ ಮಾಡಿರ್ತಕ್ಕಂಥ ಸೀರೀಸ್ ಆಗಿರುತ್ತೆ. ಇದನ್ನ ನೀವು ಉಪಯೋಗಿಸ್ತಿದ್ದೀರಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡೋಣ. ನಮ್ಮ ಕ್ಲಾಸಸ್ ಇಷ್ಟ ಆಗ್ತಿದ್ರೆ ಜಸ್ಟ್ ಗಿವ್ ಅ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆಲ್ಸೋ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.